सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ಶ್ರೀರಾಮಚರಿತಮಾನಸಂ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸೀದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ. ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಅಧೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಮೇಘನಾಥ ಹನುಮಂತ ತಾನಾಗಿಯೇ ಬಂಧನಕ್ಕೆ ಒಳಗಾಗುವ ಹಾಗೆ ಮಾಡಿದ್ದಾನೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಬ್ರಹ್ಮಾಸ್ತ್ರ ಮೇಘನಾಥ ಹನುಮಂತನನ್ನು ಗೆದ್ದಿದ್ದಾನೆ ಅಂತಲ್ಲ. ಇಟ್ ಈಸ್ ಓನ್ಲಿ ಔಟ್ ಆಫ್ ರೆಸ್ಪೆಕ್ಟ್. ಸೊ ಲಾರ್ಡ್ ಬ್ರಹ್ಮನಿಗೆ ಶರಣಾಗಿ ಹನುಮಂತ ತಾನಾಗಿಯೇ ಬಂಧನಕ್ಕೆ ಒಳಗಾಗಿದ್ದಾನೆ. ಆ ನಂತರದಲ್ಲಿ ಕೆಳಗೆ ಮೂರ್ಛಿತನಾಗಿ ಬಿದ್ದಂತಹ ಹನುಮಂತನನ್ನು ಮೇಘನಾಥ ನೋಡ್ತಾನೆ. ಆದರೂ ಕೂಡ ಅವನ ಬಳಿಗೆ ಬಂದು ಅವನನ್ನು ಹೇಗಿದ್ರೂ ಮೂರ್ಛೆ ಹೋಗಿದ್ದಾನಲ್ಲ ಅಂತ ಹೇಳಿ ಅವನನ್ನು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರ್ಕೊಂಡೋಗೋಷ್ಟು ಧೈರ್ಯ ಇಲ್ಲ. ಸೊ ಬೇರೆ ದಾರಿ ಇಲ್ಲದೆ ಅವನು ಮತ್ತೊಂದು ನಾಗಾಸ್ತ್ರ, ಆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಮೂಲಕ ಹನುಮಂತನನ್ನು ಬಂಧಿಸ್ತಾನೆ. ಇಷ್ಟಾದರೂ ಕೂಡ ಹನುಮಂತನ ಬಳಿಗೆ ಬರುವಂತಹ ಧೈರ್ಯ ಮೇಘನಾಥನಿಗೆ ಇಲ್ಲ. ಅಲ್ಲಿ ಅಳಿದುಳಿದ ರಾಕ್ಷಸರಿಗೆ ಹೇಳ್ತಾನೆ, ಹನುಮಂತನನ್ನು ಹಗ್ಗಗಳಿಂದ ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಸೊ ಹೀಗೆ ಹನುಮಂತನನ್ನು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಸೊ ಈ ಒಂದು ಸುದ್ದಿ ಇಡೀ ಲಂಕೆಗೆ ಹರಡುತ್ತೆ. ಸೊ ಲಂಕೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ಮಾತಾಡ್ಕೋತಾರೆ. ಲಂಕೆಗೆ ಬಂದಿದ್ದಂತಹ ಕಪಿ ಅವನನ್ನು ಮೇಘನಾಥ ಯುದ್ಧದಲ್ಲಿ ಬಂಧಿಸಿ
ಅವನನ್ನು ಕಟ್ಟಿಹಾಕಿ ಈಗ ರಾವಣನ ಆಸ್ಥಾನಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಈ ಸುದ್ದಿ ಇಡೀ ಲಂಕೆಗೆ ಹರಡುತ್ತೆ. ಹನುಮಂತ ಸ್ವತಂತ್ರನಾಗಿದ್ದಾಗ, ಅಂದರೆ ಅವನನ್ನು ಬಂಧಿಸುವುದಕ್ಕೆ ಮುಂಚೆ ಅವನ ಬಳಿಗೆ ಬರೋಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಹನುಮಂತನ ಬಳಿಗೆ ಬಂದಂತಹ ಅಷ್ಟೂ ರಾಕ್ಷಸರು ಕೂಡ ಹತರಾಗಿ ಹೋಗಿದ್ದಾರೆ. ಬಟ್ ಈಗ ನಾವು ಹನುಮಂತ ಹಿ ಈಸ್ ಬೌಂಡ್, ಹನುಮಂತ ಈಗ ಬಂದಿಯಾಗಿದ್ದಾನೆ ಮತ್ತು ಅವನನ್ನು ಈಗ ರಾವಣನ ಆಸ್ಥಾನಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲಿ ಅವನಿಗೆ ಪ್ರಭು ರಾವಣನಿಂದ ಯಾವ ರೀತಿಯ ಶಿಕ್ಷೆ ಆಗತ್ತೆ, ಸೊ ಅದೆಲ್ಲ ನೋಡಬೇಕು ಅಂತ ಹೇಳಿ ಲಂಕೆಯ ಎಲ್ಲ ರಾಕ್ಷಸರು ಕೂಡ ಅಲ್ಲಿಗೆ ಓಡೋಡಿ ಬರ್ತಾರೆ. ಯಾವ ರೀತಿಯ ಶಿಕ್ಷೆ ಜಾರಿಯಾಗತ್ತೆ ಹನುಮಂತನಿಗೆ, ಸೊ ಇವೆಲ್ಲವನ್ನು ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ದಿ ಎಂಟೈರ್ ಲಂಕೆ, ಅಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ಅಲ್ಲಿ ಬಂದು ಸೇರ್ತಾರೆ. ಅಲ್ಲಿಗೆ ಬಂದ ನಂತರದಲ್ಲಿ ಹನುಮಂತ ನಿಧಾನವಾಗಿ ಕಣ್ಣು ಬಿಟ್ಟು ನೋಡ್ತಾನೆ. ವರ್ಣಿಸಲು ಅಸಾಧ್ಯವಾದಂತಹ ಸೌಂದರ್ಯ ರಾವಣನ ಅರಮನೆ. ಸೊ ಇಷ್ಟು ಸುಂದರವಾಗಿರುವಂತಹ ಅರಮನೆಯನ್ನು ಹೇಗೆ ಬಣ್ಣಿಸಬೇಕು, ಹೇಗೆ ವರ್ಣನೆ ಮಾಡಬೇಕು ಅನ್ನುವಂತಹದ್ದೇ ಗೊತ್ತಾಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರಾವಣನ ಆ ಅರಮನೆ ಸೋ ಬ್ಯೂಟಿಫುಲ್. ಮತ್ತು ಬಹಳ ಗರ್ವಿಷ್ಠನಾಗಿ ಸಿಂಹಾಸನದಲ್ಲಿ ರಾವಣ ಕೂತಿರ್ತಾನೆ. ಅದನ್ನು ನೋಡ್ತಾನೆ ಹನುಮಂತ. ಬಹಳ ಹೆಮ್ಮೆಯಿಂದ, ಗರ್ವದಿಂದ ಅಹಂಕಾರಿ ರಾವಣ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಸೊ ಅಷ್ಟ ದಿಕ್ಪಾಲಕರು ಹಾಗೂ ಅನೇಕ ದೇವತೆಗಳು ಆ ಸ್ಥಾನದಲ್ಲಿ ರಾವಣನ ಎದುರು ಕೈ ಜೋಡಿಸಿ ತಲೆ ಬಗ್ಗಿಸಿ ನಿಂತಿದ್ದಾರೆ ಬಹಳ ವಿನಯದಿಂದ. ದಟ್ ಮೀನ್ಸ್ ರಾವಣ ಇವರೆಲ್ಲರನ್ನ ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನೆ. ಸೊ ಈಗ ನಾವು ರಾವಣ ಈಸ್ ದಿ ಪ್ರಭು ಫಾರ್ ಆಲ್ ದೀಸ್ ದಿಕ್ಪಾಲಕಾಸ್ ಆ್ಯಂಡ್ ದೇವತಾಸ್. ಸೊ ಯಾವ ಸಮಯದಲ್ಲಿ ಬೇಕಾದ್ರೂ ತಮ್ಮ ಪ್ರಭು ನಮಗೆ ಕೆಲಸವನ್ನು ಹೇಳ್ಬೋದು. ಪ್ರಭು ಹೇಳುವಂತಹ ಕೆಲಸವನ್ನು ನಾನೀಗ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತೆ ಈ ದೇವತೆಗಳು ಹಾಗೂ ಅಷ್ಟ ದಿಕ್ಪಾಲಕರು ಕೈ ಜೋಡಿಸಿ ರಾವಣನ ಹುಬ್ಬುಗಳನ್ನು ನೋಡ್ತಾ ಇದ್ದಾರೆ. ಅಂತಂದರೆ ಕೇವಲ ರಾವಣ ಇವ್ರ ಜೊತೆ ಮಾತು ಕೂಡ ಆಡ್ತಾ ಇರಲಿಲ್ಲ, ಕೇವಲ ಕಣ್ಸನ್ನೆಯ ಮೂಲಕ ತನಗೆ ಆಗಬೇಕಾಗಿರುವಂತಹ ಕೆಲಸವನ್ನು ಮಾಡಿಸ್ಕೊತಾ ಇದ್ದ. ಸೊ ಅಷ್ಟರ ಮಟ್ಟಿಗೆ ಸಮಸ್ತ ದೇವತೆಗಳನ್ನು, ಅಷ್ಟದಿಕ್ಪಾಲಕರನ್ನು ಹೆದರಿಕೆಯಲ್ಲಿ ಇಟ್ಟಿರ್ತಾನೆ. ಅಂತಹ ರಾವಣ ಗರ್ವಿಷ್ಠನಾಗಿ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಸೊ ಅವನನ್ನು ನೋಡಿ ಎಲ್ಲರೂ ಹೆದರ್ತಾ ಇದ್ದಾರೆ, ಬಹಳ ಗೌರವ ಕೊಟ್ಟು ಭಯಭೀತರಾಗಿ ತಲೆ ಬಗ್ಗಿಸಿ ನಿಂತಿದ್ದಾರೆ. ಬಟ್ ಬಂಧಿತನಾಗಿರುವಂತಹ ಹನುಮಂತ ರಾವಣನನ್ನು ನೋಡಿ ಆ ರೀತಿ ಹೆದರಲಿಲ್ಲ. ಅದು ರಾವಣನಿಗೆ ಗೊತ್ತಾಗಿದೆ. ನನ್ನನ್ನು ಕಣ್ಬಿಟ್ಟು ನೋಡಿದ ಈ ಹನುಮಂತ ನನಗೆ ಯಾಕೆ ಹೆದರ್ಕೋತಾ ಇಲ್ಲ, ಎಷ್ಟು ಭಯಭೀತನಾಗಿ ಭಯರಹಿತನಾಗಿ ಹನುಮಂತ ಇದ್ದಾನೆ, ಅವನಲ್ಲಿ ಸ್ವಲ್ಪವೂ ಭಯ ಇಲ್ಲ. ಸೊ ಹನುಮಂತ ಹೇಗೆ ಅಲ್ಲಿದ್ದಾನೆ ಎನ್ನುವಂತಹ ಒಂದು ವರ್ಣನೆ ಇದೆ. ಸಹಸ್ರ ಸರ್ಪಗಳ ಮಧ್ಯೆ ಗರುಡ ಹೇಗೆ ನಿರ್ಭಯನಾಗಿ ಓಡಾಡುತ್ತಾನೆ. ಸೊ ಗರುಡ ಈಸ್ ವೆರಿ ಪವರ್ಫುಲ್ ಕಂಪೇರ್ಡ್ ಟು ಸ್ನೇಕ್ಸ್. ಸೊ ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಸರ್ಪಗಳಿದ್ರೂ ಕೂಡ ಗರುಡ ಕೇರ್ ಮಾಡೋದಿಲ್ಲ, ಬಿಕಾಸ್ ಗರುಡ ಈಸ್ ವೆರಿ ಪವರ್ಫುಲ್. ಸೊ ಹನುಮಂತ ಈಸ್ ಅಪಿಯರಿಂಗ್ ಲೈಕ್ ದಟ್. ಅದರ ವರ್ಣನೆಯಲ್ಲಿ ಸಹಸ್ರ ಸರ್ಪಗಳ ಮಧ್ಯೆ ಭಯಭೀತನಾಗಿ ಓಡಾಡಿಕೊಂಡಿರುವಂತಹ ಗರುಡನಂತೆ ಇಲ್ಲಿ ಹನುಮಂತ ಬಂಧಿತನಾಗಿದ್ರೂ ಕೂಡ ನಿರ್ಭಯನಾಗಿ ಕಾಣ್ತಾ ಇದ್ದಾನೆ. ಇದು ರಾವಣನಿಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಮತ್ತು ಒಂದು ರೀತಿಯಲ್ಲಿ ಮುಜುಗುರ ಅವನಿಗೆ, ರಾವಣನಿಗೆ. ಯಾಕೆಂದರೆ ತನ್ನ ಕಂಡ್ರೆ ಎಲ್ಲ ಹೆದರ್ಕೋತಾ ಇದ್ದಾರೆ, ಆದರೆ ಹನುಮಂತನಿಗೆ ಎಳ್ಳಷ್ಟು ಭಯ ಇಲ್ಲ, ಸ್ವಲ್ಪವೂ ಭಯ ಇಲ್ಲ. ಸೊ ಇಂತಹ ಹನುಮಂತನನ್ನು ನೋಡಿ ರಾವಣ ಅವನನ್ನು ಪ್ರಶ್ನೆ ಮಾಡ್ತಾನೆ. ಮುಖ್ಯವಾಗಿ 4 ಪ್ರಶ್ನೆಗಳನ್ನು ಮಾಡ್ತಾನೆ ರಾವಣ
ಹನುಮಂತನನ್ನು ನೋಡಿ, ಹೇ ಕಪಿ, ಯಾರು ನೀನು? ಇದು ರಾವಣನ ಮೊದಲನೇ ಪ್ರಶ್ನೆ. ಹನುಮಂತ ಯಾರು ಅನ್ನೋದು ತಿಳ್ಕೋಬೇಕಾಗಿರುತ್ತೆ ರಾವಣ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆ, ಹೇ ಕಪಿ, ಯಾರು ನೀನು? ಮತ್ತು ಎರಡನೇ ಪ್ರಶ್ನೆ, ಯಾರ ಬಲವನ್ನ ನಂಬಿ ನೀನು ನನ್ನ ಈ ಅಶೋಕವನವನ್ನ ಧ್ವಂಸ ಮಾಡಿದೀಯಾ ಅಂತ ಕೇಳ್ತಾನೆ. ಸೊ ಧ್ವಂಸ ಮಾಡಿರೋದಲ್ಲದೆ ಅಲ್ಲಿ ಸಾಕಷ್ಟು ಅನಾಹುತ ಮಾಡಿದ್ದಾನೆ ಹನುಮಂತ. ಸಹಸ್ರ ಸಂಖ್ಯೆಯಲ್ಲಿ ರಾಕ್ಷಸರನ್ನ ಕೊಂದಾಕಿದ್ದಾನೆ. ಬಟ್ ಅದನ್ನ ನಂತರದಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ, ರಾವಣನಿಗೆ ಅಶೋಕವನ ಅಂತಂದ್ರೆ ತನ್ನ ಆತ್ಮವನ್ನ ಅವನು ಎಷ್ಟು ಪ್ರೀತಿ ಮಾಡ್ತಾನೆ, ಅಶೋಕವನದ ಮೇಲೆ ಅವನಿಗೆ ಅಷ್ಟು ಪ್ರೀತಿ ಇರುತ್ತೆ. ಅಂತಹ ಅಶೋಕವನವನ್ನ ಧ್ವಂಸ ಮಾಡಿದ್ದಾನೆ ಹನುಮಂತ. ಸೊ ಅದರಿಂದ ರಾವಣನಿಗೆ ಆಶ್ಚರ್ಯ ಆಗತ್ತೆ. ಸೊ ಹನುಮಂತನಿಗೆ ಯಾರ್ದೋ ಒಬ್ರದ್ದು ಸಪೋರ್ಟ್ ಇರಬೇಕು, ಇಲ್ಲ ಅಂದ್ರೆ ಅವನಿಗೆ ಇಷ್ಟು ಧೈರ್ಯ ಇಲ್ಲ ಈ ರೀತಿಯೆಲ್ಲ ಮಾಡೋದಕ್ಕೆ. ಸೊ ಹನುಮಂತನನ್ನು ಕೇಳ್ತಾನೆ, ಯಾರ ಬಲವನ್ನ ನಂಬಿ ನೀನು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೀಯಾ? ಅಶೋಕವನವನ್ನ ನೀನು ಧ್ವಂಸ ಮಾಡಿದೀಯಾ? ಸೊ ಯಾರ ಸಪೋರ್ಟ್ ನಿಂಗೆ? ನಿನಗೆ ನೀನೇ ಇಷ್ಟು ಅನಾಹುತ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾವುದೋ ಒಂದು ಶಕ್ತಿಯನ್ನು ನಂಬಿ ಇಲ್ಲಿ ಇಂತಹ ಧ್ವಂಸದ ಕೆಲಸವನ್ನು ಮಾಡ್ತಾ ಇದೀಯಾ? ಯಾರ ಬಲವನ್ನ ನಂಬಿದೀಯಾ ನೀನು? ಸೊ ಇದು ಎರಡನೇ ಪ್ರಶ್ನೆ. ಮತ್ತು ಮೂರನೇ ಪ್ರಶ್ನೆ ಬಹಳ ವಿಚಿತ್ರವಾಗಿ ಕೇಳ್ತಾನೆ. ಏ ಹನುಮಂತ, ನಿನಗೆ ನನ್ನ ಮಹಿಮೆ ಗೊತ್ತಿಲ್ವಾ? ನನ್ನ ಪ್ರತಾಪ ಗೊತ್ತಿಲ್ವಾ? ನನ್ನ ಶಕ್ತಿ ನಿನಗೆ ಗೊತ್ತಿಲ್ವಾ? ನಾನು ಯಾರು ಅನ್ನುವಂತಹದ್ದೇ ನಿನಗೆ ಗೊತ್ತಿಲ್ವಾ? ಮೂರು ಲೋಕಗಳಿಗೂ ರಾವಣ ಅಂತಂದ್ರೆ ಅಷ್ಟು ಹೆದರಿಕೆ. ಅಂತಹದ್ರಲ್ಲಿ ನೀನು ನನ್ನ ಬಗ್ಗೆ ತಿಳ್ಕೊಂಡೇ ಇಲ್ವಾ? ಹಾಗಾರೆ ನಾನು ಯಾರು ಅಂತ ಗೊತ್ತಿಲ್ವಾ ನಿನಗೆ? ಸೊ ಇದು ರಾವಣನ ಮೂರನೇ ಪ್ರಶ್ನೆ. ಮತ್ತು ಕೊನೆಯದಾಗಿ ರಾವಣ ಕೇಳ್ತಾನೆ, ನಮ್ಮ ಲಂಕೆನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಕ್ಷಸರನ್ನ ನೀನು ಕೊಂದು ಹಾಕಿದೆಯಲ್ಲ, ಆ ರಾಕ್ಷಸರು ಮಾಡಿರುವಂತಹ ತಪ್ಪಾದರೂ ಏನು? ಯಾವ ತಪ್ಪಿಗಾಗಿ ನೀನು ಅವರಿಗೆ ಮರಣವನ್ನ ನೀನು ಕರುಣಿಸಿದೀಯಾ? ಯಾಕೆ ನೀ ಅವ್ರನ್ನೆಲ್ಲ ಸಾಯಿಸಿದೀಯಾ? ನೀನು ಅವ್ರೇನು ತಪ್ಪು ಮಾಡಿದ್ರು? ಸೊ ಹೀಗೆ ಹನುಮಂತನನ್ನ ರಾವಣ ಪ್ರಶ್ನೆ ಮಾಡ್ತಾನೆ. ಮತ್ತು ಹನುಮಂತನನ್ನ ಮೂರ್ಖ ಅಂತ ಕರೀತಾನೆ. ಹೇ ಮೂರ್ಖ, ಯಾರ ಬಲವನ್ನ ನಂಬಿ ನೀನು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೀಯಾ? ಸೊ ಹನುಮಂತ ಅವನ ಎರಡನೆಯ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತಾನೆ. ನೀನು ಯಾರು ಅನ್ನುವಂತಹದ್ದನ್ನ ಪ್ರಶ್ನೆ ರಾವಣದು ಮೊದಲನೇ ಪ್ರಶ್ನೆ. ಬಟ್ ಯಾರ ಬಲವನ್ನ ನಂಬಿ ನೀನು ಇಂತಹ ದುಸ್ಸಾಹಸವನ್ನ ಮಾಡಿದ್ಯಾ ಅಂತ ಕೇಳಿರುವಂತಹದ್ದು ಎರಡನೇ ಪ್ರಶ್ನೆ. ಸೊ ಎರಡನೆಯ ಪ್ರಶ್ನೆಗೆ ಮೊದಲು ಹನುಮಂತ ಉತ್ತರವನ್ನು ಕೊಡ್ತಾನೆ. ನೋಡಪ್ಪ, ಈ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದನಲ್ಲ ಪರಮಾತ್ಮ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದನೆ ಅಂತಂದ್ರೆ ಸಾಮಾನ್ಯವಾಗಿ ಬ್ರಹ್ಮ ಇಸ್ ದಿ ಸೃಷ್ಟಿಕರ್ತ. ಸೊ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾನೆ ಎನ್ನುವಂತಹದ್ದು ಸಾಮಾನ್ಯ ತಿಳುವಳಿಕೆ. ಆದರೆ ಈ ಒಂದು ಸೃಷ್ಟಿಯನ್ನ ಇಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಬೇಕು ಅಂತಂದ್ರೆ ದಟ್ ರಿಕ್ವೈರ್ಸ್ ಹೈಯರ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಆಲ್ಸೋ ಸಮ್ ಎಕ್ಸ್ಟ್ರಾ ಸ್ಟ್ರೆಂತ್. ಸೊ ದಿಸ್ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ಆ ಸಮಯದಲ್ಲಿ ಸತ್ವಗುಣವನ್ನು ಪ್ರಧಾನವಾಗಿಟ್ಕೊಂಡು ಭಗವಂತನ ಶಕ್ತಿ, ದಟ್ ಈಸ್ ಮಾಯೆ, ಆ ಶಕ್ತಿಯನ್ನ ಉಪಯೋಗಿಸಿಕೊಂಡು ಈ ಒಂದು ಬ್ರಹ್ಮಾಂಡವನ್ನು ಅವನು ಸೃಷ್ಟಿ ಮಾಡಿದ್ದಾನೆ. ಸೊ ಇಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಕ್ಕೆ ಅವನು ಯಾವ ಭಗವಂತನನ್ನ ಅವನು ನಂಬಿದ್ದ, ಅವನಿಗೆ ಯಾರು ಸಪೋರ್ಟ್ ಕೊಟ್ಟಿದ್ರು, ಮತ್ತು ವಿಷ್ಣುವನ್ನ ಸ್ಥಿತಿಕರ್ತ ಅಂತ ಹೇಳ್ತಾರೆ. ಹಿ ಈಸ್ ದಿ ಪ್ರೊವೈಡರ್. ಸಮಸ್ತ ಜೀವರಾಶಿಗಳಿಗೆ ಅವರುಗಳಿಗೆ ಬೇಕಾಗಿರುವಂತಹದ್ದನ್ನ ಕೊಡೋವನು, ಎಲ್ಲರನ್ನ ರಕ್ಷಿಸುವವನು, ಪೋಷಿಸುವವನು. ಸೊ ಎಲ್ಲರಿಗೆ
ಅವರುಗಳು ಬೇಕಾಗಿರುವಂತಹದ್ದನ್ನು ಕೊಡಬೇಕು ಅಂತಂದರೆ ಸಕಲ ಜೀವರಾಶಿಗಳಿಗೆ ಬೇಕಾಗಿರುವಂತಹದ್ದನ್ನು ಕೊಡಬೇಕು ಅಂತಂದರೆ ಅವೆಲ್ಲವುಗಳನ್ನು ಇವನು ಇಟ್ಕೊಂಡಿರಬೇಕು, ವಿಷ್ಣುವಿನ ಬಳಿ ಇರಬೇಕದು. ಸೊ ವಿಷ್ಣುಗೆ ಯಾರು ಕೊಡ್ತಾರೆ? ಸೊ ವಿಷ್ಣು ಆಲ್ಸೋ ಮತ್ತೊಂದು ಶಕ್ತಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಇದು ಕೇವಲ ವಿಷ್ಣುವಿನ ಶಕ್ತಿ ಅಲ್ಲ, ಈವನ್ ದಿಸ್ ವಿಷ್ಣು ಈಸ್ ಟೇಕಿಂಗ್ ಸಪೋರ್ಟ್ ಫ್ರಮ್ ದಟ್ ಸುಪ್ರೀಂ ಬೀಯಿಂಗ್. ಅಂಡ್ ಮೂರನೇದಾಗಿ ಮಹೇಶ್ವರನನ್ನ ಲಯಕರ್ತ, ಹಿ ಈಸ್ ದಿ ಡೆಸ್ಟ್ರಾಯರ್ ಆಫ್ ದಿಸ್ ಯೂನಿವರ್ಸ್. ಸೊ ಅವನನ್ನ ಡೆಸ್ಟ್ರಾಯರ್, ಲಯಕರ್ತ ಅಂತ ಹೇಳಿದಾಗ ಈ ಸೃಷ್ಟಿಯನ್ನ ಲಯಗೊಳಿಸಬೇಕಾದ್ರೆ ಈವನ್ ಫಾರ್ ದಟ್ ಸಮ್ ಎಕ್ಸ್ಟ್ರಾ ಶಕ್ತಿ ಈಸ್ ರಿಕ್ವೈರ್ಡ್. ಆ ಸಮಯದಲ್ಲಿ ದಿಸ್ ಮಹೇಶ್ವರ ತಮೋಗುಣವನ್ನು ಪ್ರಧಾನವಾಗಿಟ್ಕೊಂಡು ಭಗವಂತನ ಶಕ್ತಿಯನ್ನ ಪಡ್ಕೊಂಡು, ಯಾಕೆಂತಂದ್ರೆ ಇದು ಕೇವಲ ಲಯ ಮಾತ್ರ ಅಲ್ಲ, ಮತ್ತೊಂದು ನವ ಸೃಷ್ಟಿಗೆ ಹಿ ಹ್ಯಾಸ್ ಟು ಪ್ರೊವೈಡ್ ದಿ ಸ್ಕೋಪ್. ಸೊ ಈವನ್ ಲಯಕರ್ತ ಅಂತ ಹೇಳಿದಾಗ ಈವನ್ ಸಮ್ ಹೈಯರ್ ಇಂಟೆಲಿಜೆನ್ಸ್ ಈಸ್ ರಿಕ್ವೈರ್ಡ್ ಈವನ್ ಫಾರ್ ಮಹೇಶ್ವರ. ಸೊ ಈವನ್ ಫಾರ್ ಮಹೇಶ್ವರ ಅವನಲ್ಲಿರುವಂತಹ ಶಕ್ತಿ ಕೆಲಸವನ್ನು ಮಾಡ್ತಾ ಇಲ್ಲ. ಈವನ್ ಫಾರ್ ಮಹೇಶ್ವರ ದಟ್ ಭಗವಾನ್ ಈಸ್ ಗಿವಿಂಗ್ ದಿಸ್ ಸ್ಟ್ರೆಂತ್ ಅಂಡ್ ಇಂಟೆಲಿಜೆನ್ಸ್. ಸೊ ದೆರ್ ಈಸ್ a higher role of Maya in creating this world. ಅಂತಹ ಮಾಯೆ ಭಗವಂತನ ವಶವಾಗಿದ್ದಾಳೆ. ಸೊ ಹಿ ಈಸ್ ದಿ ಮಾಯಾಪತಿ. ನೀನು ಯಾರ ಬಲವನ್ನು ನಂಬಿ ಇಂತಹ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದೆಯಲ್ಲಪ್ಪ, ಅಂತಹ ಭಗವಂತನನ್ನು ನಾನು ನಂಬಿದ್ದೀನಿ. ಅಂಡ್ ಹಿ ಕಂಟಿನ್ಯೂಸ್, ಜಾಕೆ ಬಲ ಬಿರಂಚಿ ಹರಿ ಈಸ ಪಾಲತ ಸೃಜತ ಹರತ ದಸ ಸೀಸ ಜಾ ಬಲ ಸೀಸ ದರತ ಸಹಸಾನನ ಅಂಡಕೋಶ ಸಮೇತ ಗಿರಿಕಾನನ. ಸೊ ಯಾರ ಬಲದಿಂದ ದಿಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರುಗಳು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮ ಅಂತ ಅಂದಾಗ ನಾವು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಸೊ ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಕರೆದ್ರೂ ಕೂಡ Brahma alone cannot create this world without the support of that supreme being. So Brahma has got his intelligence, there is no doubt, but still to create this beautiful huge world he took the support of that supreme being. So he wanted more strength to create this world. This extra strength is given by that supreme being to create the world. And Vishnu is called Sthitikarta. He is the provider. So he takes care of this world. So even this Vishnu, ಅಷ್ಟೂ ಜೀವರಾಶಿಗಳನ್ನು ಅವನು ಪೋಷಿಸಬೇಕು ಅಂತಂದರೆ again he must be having all such things with him. So this ability to provide is given by that supreme being. And Lord Maheshwara is called Layakarta. For destruction also both bala and buddhi is required, and that bala and buddhi is given by that supreme being. So Lord Maheshwara has to do this destruction ಅಂತ ಹೇಳಿದ್ರೆ even for him this extra strength is given by that supreme being. ಸೊ ಯಾರ ಬಲದಿಂದ ನೀನು ಈ ಅಶೋಕವನವನ್ನು ಧ್ವಂಸ ಮಾಡಿದ್ಯಾ ಅಂತ ಕೇಳ್ತಾ ಇದೆಯಲ್ಲ, ಹೇ ರಾವಣ ತಿಳ್ಕೋ, ಲಿಸನ್ ಟು ಮೀ. ಈವನ್ ಆದಿಶೇಷ ತನ್ನ ಸಹಸ್ರ ಹೆಡೆಗಳ ಮೇಲೆ ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ.
ಸೊ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಆದಿಶೇಷ ತನ್ನ ಹೆಡೆಯ ಮೇಲೆ ಹೊತ್ತಿದ್ದಾನೆ ಅಂತಂದರೆ, ಈವನ್ ಫಾರ್ ಆದಿಶೇಷ ದಿ ಸೇಮ್ ಭಗವಂತ ಹ್ಯಾಸ್ ಗಿವನ್ ದಟ್ ಸ್ಟ್ರೆಂತ್ ಆ್ಯಂಡ್ ನಾನು ಅಂತಹ ಭಗವಂತನನ್ನು ನಂಬಿದ್ದೀನಿ. ದರಯಿ ಜೋ ವಿವಿಧ ದೇಹ ಸುರಸ್ರತ ತುಮಸೆ ಸರನ ಸಿಕವನು ಧಾತ ಹರ ಕೋದಂಡ ಕಠಿಣ ಜೇಹಿ ಬಂಜ ತೈಹಿ ಸಮೇತ ನೃಪದಲ ಮದ ಗಂಜ. ಹೇ ರಾವಣ, ಸರಿಯಾಗಿ ಕೇಳಿಸ್ಕೋ. ಅನೇಕ ವೇಳೆ ದೇವತೆಗಳಿಗೂ ಕೂಡ ಕೆಲವು ರೀತಿಯ ಸಂಕಟಗಳು ಬಂದು ಒದಗತ್ತೆ. ಆಗ ದೇವತೆಗಳ ರಕ್ಷಣೆ ಕೂಡ ಆಗಬೇಕಾಗತ್ತೆ. ಸೊ ಆ ಸಮಯದಲ್ಲಿ ಭಗವಂತ, ದಿಸ್ ಪರಬ್ರಹ್ಮ ಪರಮಾತ್ಮ, ಸೊ ನಾನಾ ವಿಧವಾದ ಬೇರೆ ಬೇರೆ ರೀತಿಯ ಅವತಾರಗಳನ್ನು ಧರಿಸಿ ಇಲ್ಲಿ ಭೂಮಿಗೆ ಬಂದು ಈ ದೇವತೆಗಳಿಗೆ ರಕ್ಷಣೆಯನ್ನು ಕೊಡ್ತಾನೆ. ಆ ಸಮಯದಲ್ಲಿ ದುಷ್ಟರ ಶಿಕ್ಷೆ ಆಗತ್ತೆ. ನಿನ್ನಂತಹ ಮೂರ್ಖರು ಇರ್ತಾರೆ, ದೇ ಆರ್ ಕಾಲ್ಡ್ ದಿ ದುಷ್ಟರು. ಅಂತಹ ದುಷ್ಟರುಗಳಿಗೆ ಬುದ್ಧಿಯನ್ನು ಕಲಿಸುವವನು, ಶಿಕ್ಷಿಸುವವನು ಬೇರೆ ಯಾರೂ ಅಲ್ಲ, ದಟ್ ಸುಪ್ರೀಂ ಬೀಯಿಂಗ್. ಸೊ ಒಮ್ಮೆ ನಿನ್ನ ಅಹಂಕಾರವನ್ನು ಕಳಿಸಿ ಸುಟ್ಟು ಭಸ್ಮ ಮಾಡಿರೋನು ಪರಮಶಿವ. ಅಂತಹ ಪರಶಿವನ ಶಿವಧನಸ್ಸು ಅಂತ ಕರೀತಾರೆ. ಸೊ ದಟ್ ಈಸ್ ವೆರಿ ಪ್ರಸಿದ್ಧ ಶಿವಧನಸ್ಸು. ಸಾಮಾನ್ಯರಿಗೆ ಅದನ್ನು ಎತ್ತೋದಕ್ಕೆ ಸಾಧ್ಯವಿಲ್ಲ. ಅಂತಹ ಶಿವಧನಸ್ಸನ್ನು ಲೀಲಾಜಾಲವಾಗಿ ಎತ್ತಿ ಆ ಶಿವಧನಸ್ಸನ್ನು ಬಗ್ಗಿಸುವಂತಹ ಸಂದರ್ಭದಲ್ಲಿ ಆ ಶಿವಧನಸ್ಸು ಮುರಿದು ಹೋಗುತ್ತೆ. ಸೊ ಈ ಒಂದು ದೃಶ್ಯವನ್ನು ಭೂಮಂಡಲದ ಸಹಸ್ರಾರು ಜನ, ಅನೇಕ ರಾಜರುಗಳು, ಅವರೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿರ್ತಾರೆ. ಅವರುಗಳು ಕೂಡ ಈ ಶಿವಧನಸ್ಸನ್ನು ಎತ್ತಬೇಕು ಅಂತಲೇ ಬಂದಿರ್ತಾರೆ. ಅವ್ರು ಯಾರಿಗೂ ಆಗದೇ ಇರುವಂತಹ ಕೆಲಸವನ್ನು ದಟ್ ಸುಪ್ರೀಂ ಬೀಯಿಂಗ್ ಅವನು ಈ ಎಲ್ಲ ರಾಜರುಗಳ ಗರ್ವಭಂಗ ಮಾಡಿರ್ತಾನೆ. ಸೊ ಯಾರ ಬಲವನ್ನು ನಂಬಿ ನೀನು ಇಂತಹ ಧ್ವಂಸ ಮಾಡಿದ್ಯಾ ಅಂತ ಕೇಳ್ತಾ ಇದೆಯಲ್ಲ, ನಾನು ಅಂತಹ ಬಲವನ್ನು ನಂಬಿದವನು ನಾನು. ಮತ್ತು ಕೇಳಿಸ್ಕೋ, ಕರದೂಷಣ ತ್ರಿಶಿರ ಅರುಭಾಲಿ ಭದೆ ಸಕಲ ಅತುಲಿತ ಬಲಶಾಲಿ. ಅಂತಹ ಅತುಲಿತ ಬಲಶಾಲಿಯಾದ ಪ್ರಭು, ಬಹಳ ಪ್ರಸಿದ್ಧರಾದ ಕರ, ದೂಷಣ ಮತ್ತು ತ್ರಿಶಿರ, ಹಾಗೂ ಅಷ್ಟೇ ಸಮರ್ಥನಾದ ವಾಲಿ. ಅಂತಹ ವಾಲಿಯನ್ನ ಹಾಗೂ ಈ ಎಲ್ಲ ರಾಕ್ಷಸರನ್ನ, ಆಲ್ ಆಫ್ ದೆಮ್ ವರ್ ಕಿಲ್ಡ್ ಬೈ ದಿಸ್ ಪ್ರಭು. ಹೇ ರಾವಣ, ಸರಿಯಾಗಿ ಕೇಳಿಸ್ಕೊ. ಯಾರ ಬಲದಿಂದ ನೀನು ಇಂತಹ ಕೆಲಸವನ್ನು ಮಾಡ್ತಾ ಇದೆಯಾ ನೀನು ಅಂತ ನಾನು ಕೇಳಿದೆಯಲ್ಲ, ಅದು ನಿನ್ನ ಪ್ರಶ್ನೆ. ನನಗೆ ಯಾರ ಬಲ ಇದೆ ಅನ್ನೋದನ್ನು ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಜಾಕೆ ಬಲ ಲವಲೇಸ ತೇ ಜಿತೆಹು ಚರಾಚರ ಜಾರಿ ತಾಸು ದೂತ ಮೇ ಜಾ ಕರಿ ಹರಿ ಆನೇಹೂ ಪ್ರಿಯ ನಾರಿ. ಹೇ ರಾವಣ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಪ್ರಶ್ನೆ ಅದೇ ಆಗಿದೆ. ನೀನು ಅಂತಹ ಭಗವಂತನನ್ನು ಕುರಿತು ಪ್ರಶ್ನೆ ಮಾಡಿದ್ಯಾ, ಯಾರ ಬಲವನ್ನು ನಂಬಿ ಅಂತ ನೀನು ಪ್ರಶ್ನೆ ಮಾಡಿದ್ಯಾ. ಕೇಳಿಸ್ಕೊ, ಅಂತಹ ಪರಮಾತ್ಮನ ಪರಿಚಯ ನಿನಗೆ ಆಗೋದು ಒಳ್ಳೆಯದು. ಸೊ ಯಾರ ಬಲದಿಂದ ಅನ್ನುವಂತಹದ್ದು ನಿನ್ನ ಪ್ರಶ್ನೆ. ಸೊ ನೀನು ಯಾರನ್ನ ಕುರಿತು ಅವ್ರನ್ನ ತಿಳ್ಕೋಬೇಕು ಅನ್ನುವಂತಹ ಅಪೇಕ್ಷೆಯನ್ನು ನೀನು ಮಾಡ್ತಾ ಇದೆಯಾ, ಅಂತಹ ಭಗವಂತ ಅವನ ಒಟ್ಟು ಬಲದಲ್ಲಿ, ಅಂತಹ ಭಗವಂತನ ಒಟ್ಟು ಬಲದಲ್ಲಿ ಒಂದು ಸಣ್ಣ ಅಂಶ, ಒಂದು ಸ್ಮಾಲ್ ಪೋರ್ಷನ್, ಸಣ್ಣ ಫ್ರ್ಯಾಕ್ಷನ್, ಆ ಸಣ್ಣ ಫ್ರ್ಯಾಕ್ಷನ್, ಅಷ್ಟು ಸಣ್ಣ ಶಕ್ತಿ, ಆ ಶಕ್ತಿ ನಿನಗೆ ಸಿಕ್ಕಿದೆ. ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ನೀನು ಇಲ್ಲಿ ಈ ಭೂಮಂಡಲದ ಅನೇಕ ರಾಜರುಗಳನ್ನು ಗೆದ್ದಿ ಅನೇಕ ದೇವತೆಗಳನ್ನು ನೀನು ಸೆರೆಯಾಳು ಮಾಡಿಕೊಂಡಿದೀಯಾ.
ಕೇವಲ ಅಂತಹ ಭಗವಂತನ ಲವಲೇಶ ಶಕ್ತಿ ಮಾತ್ರದಿಂದ ನೀನು ಸಮಸ್ತ ಚರಾಚರ ಜಗತ್ತನ್ನು ನೀನು ಗೆದ್ದಿದ್ದೀನಿ ಅಂತ ನೀನು ಬೀಗ್ತಾ ಇದೆಯಾ? ನಿನಗಂತಹ ಸಾಮರ್ಥ್ಯ ಇಲ್ಲವೇ ಇಲ್ಲ. ನೀನು ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು, ಸಕಲ ಚರಾಚರ ಜಗತ್ತನ್ನು ಗೆದ್ದಿದ್ದೀನಿ ಅಂತ ಹೇಳ್ಕೊತಾ ಇದೆಯಲ್ಲ. ನಾನು ಗೆದ್ದಿದ್ದೀನಿ ಅಂತ ನೀನು ಹೇಳ್ಕೊಳ್ಳೋದಕ್ಕೆ, ನೀನು ಗೆಲ್ಲೋದಕ್ಕೆ ಬೇಕಾಗಿದ್ದಂತಹ ಆ ಒಂದು ಸಣ್ಣ ಶಕ್ತಿಯನ್ನು ಭಗವಂತನೇ ನಿನಗೆ ಕೊಟ್ಟಿರೋದು. ಭಗವಂತನ ಅನುಗ್ರಹದಿಂದ, ಭಗವಂತನ ಆ ಶಕ್ತಿಯ ಒಂದು ಸಣ್ಣ ಅಂಶದಿಂದ ನೀನು ಇಂತಹ ಕೆಲಸವನ್ನು ಮಾಡ್ತಾ ಇದೀಯಾ. ಇಲ್ಲಾಂದರೆ ನಿನ್ನ ಕೈನಲ್ಲಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಟ್ ಈಸ್ ಹಿಸ್ ಲವಲೇಶ ಶಕ್ತಿ. ಈ ನಿನ್ನ ಶಕ್ತಿ, ನಾನು ಇದೆಲ್ಲ ಮಾಡಿದ್ದೀನಿ ಅಂತ ಪ್ರತಾಪ ಕೊಚ್ಕೋತಾ ಇದೆಯಲ್ಲ, ಇದು ಭಗವಂತನ ಲವಲೇಶ ಶಕ್ತಿ. ಅಂತಹ ಪರಮ ಭಗವಂತನ ಪತ್ನಿ ಅಂತಂದರೆ ಸೀತೆಯನ್ನು ನೀನು ಇಲ್ಲಿಗೆ ಅಪಹರಿಸಿ ತಂದಿದೀಯಾ. ಸೊ ನೀನು ಮೂರ್ಖ, ನನ್ನನ್ನು ಮೂರ್ಖ ಅಂತ ಕರೀತಾ ಇದೆಯಾ. ಅಂತಹ ಸುಪ್ರೀಂ ಬೀಯಿಂಗ್, ಅಂತಹ ಭಗವಂತನ ಧರ್ಮಪತ್ನಿ, ಅವಳನ್ನು ಅಪಹರಿಸಿ ಇಲ್ಲಿಗೆ ತಂದಿದೀಯಾ. ಇದು ನೀನು ಮಾಡಿರುವಂತಹ ಬಹಳ ದೊಡ್ಡ ತಪ್ಪು. ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋಂತಹದ್ದು ನಿನಗೆ ಅರ್ಥ ಆಗ್ತಾ ಇಲ್ಲ. ತಾಸು ದೂತ ಮೇ, ನಾನು ಅಂತಹ ಭಗವಂತನ ದೂತ. ನನ್ನನ್ನು ಯಾರು ಅಂತ ಕೇಳಿದ್ಯಾ, ಮತ್ತು ನಾನು ನಂಬಿರೋಂತಹ ಶಕ್ತಿ ಯಾವುದು ಅಂತ ಕೇಳಿದ್ಯಾ. ಆ ಎರಡೂ ಪರಿಚಯ ಮಾಡಿಕೊಟ್ಟೆ. ಸೊ ಯಾರ ಬಲ ಅಂತ ನೀನು ಕೇಳಿದ್ಯಲ್ಲ, ಇಲ್ಲಿವರೆಗೆ ಹೇಳಿದ್ದು ದಟ್ ಸುಪ್ರೀಂ ಬೀಯಿಂಗ್, ಅಂತಹವನನ್ನು ನಂಬಿರೋವನು. ಮತ್ತು ನನ್ನನ್ನು ನೀನು ಯಾರು ಅಂತ ಕೇಳಿದ್ಯಲ್ಲ, ನಾನು ಅಂತಹ ಭಗವಂತನ ಪರಮದೂತ. ಐ ಆಮ್ ಹಿಸ್ ಮೆಸೆಂಜರ್, ಐ ಆಮ್ ಹಿಸ್ ಡೆವೋಟಿ. ಮತ್ತು ಅನೇಕ ರಾಕ್ಷಸರನ್ನು ನಾನು ಕೊಂದಿದ್ದೀನಿ. ಸೊ ಹೂ ಇಸ್ ಹಿ ಅಂತ ಕೇಳ್ತಾ ಇದೆಯಾ. ಈಗ ಅರ್ಥ ಆಯ್ತಾ? ಮತ್ತು ನಿನ್ನನ್ನು ನೀನು ನನಗೆ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟೆ. ನಾನು ಯಾರು ಅಂತ ಗೊತ್ತಿಲ್ವಾ? ನನ್ನ ಶಕ್ತಿ, ನನ್ನ ಪ್ರತಾಪ ನಿನಗೆ ಗೊತ್ತಿಲ್ವಾ? ನನ್ನ ಬಗ್ಗೆ ನೀನು ತಿಳ್ಕೊಂಡೇ ಇಲ್ವಾ ಅಂತ ನೀನು ಕೇಳಿದೆಯಲ್ಲ, ನಿನ್ನ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈ ಭಗವಂತ ಇಷ್ಟು ಮಾತ್ರ ಅಲ್ಲ, ಹಿ ಹ್ಯಾಸ್ ಕ್ರಿಯೇಟೆಡ್ ಕೋಟಿ ಕೋಟಿ ಬ್ರಹ್ಮಾಂಡ. ಸೊ ಹಿ ಈಸ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕೋಟಿ ಕೋಟಿ ಬ್ರಹ್ಮಾಂಡಗಳ ನಾಯಕ. ಮತ್ತು ಅದೇ ಭಗವಂತ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರುಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಸೊ ಈ ಕಾರಣದಿಂದ ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲ ನಡೀತಾ ಇದೆ. ಸೊ ಯಾರ ಶಕ್ತಿಯ ಕಾರಣದಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಆ ಸೃಷ್ಟಿಗೆ ನೀನು ಬರೋದಕ್ಕೂ ಕೂಡ ದಟ್ ಭಗವಂತ ಇಸ್ ದಿ ಕಾರಣ. ಸೊ ಅವನ ಆದೇಶದ ಮೇರೆಗೆ ನೀನು ಕೂಡ ಇಲ್ಲಿಗೆ ಬಂದಿದೀಯ. ಮತ್ತು ಆದಿಶೇಷ ಇದೇ ಬ್ರಹ್ಮಾಂಡವನ್ನು ತನ್ನ ಹೆಡೆ ಮೇಲೆ ಹೊತ್ತಿದನಲ್ಲ, ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟಿರೋದು ಕೂಡ ಇದೇ ಭಗವಂತ. ಆ್ಯಂಡ್ ದಿಸ್ ಭಗವಂತ ಹಿ ಟೇಕ್ಸ್ ನಾನಾ ಅವತಾರಾಸ್. ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಧರ್ಮದ ರಕ್ಷಣೆಗಾಗಿ, ಸಾಧು ಸಂತರ ರಕ್ಷಣೆಗಾಗಿ ಮತ್ತೆ ಮತ್ತೆ ಅವತಾರ ತಗೊಂಡು ಬರ್ತಾನೆ ಇರ್ತಾನೆ. ಮತ್ತು ಪ್ರತಿ ಬಾರಿ ಅವನು ಬಂದಾಗ ನಿನ್ನಂತಹ ಮೂರ್ಖರನ್ನು ಅವನು ಕೊಂದು ಹಾಕ್ತಾನೆ. ಆ್ಯಂಡ್ ದಟ್ ಭಗವಂತ, ದಟ್ ಪರಮಾತ್ಮ ಶಿವನ ಧನಸ್ಸನ್ನು ಬಹಳ ಸುಲಭವಾಗಿ, ಬಹಳ ಲೀಲಾಜಾಲವಾಗಿ ಎತ್ತಿ ಅದನ್ನು ಮುರಿದು ಹಾಕಿದ್ದಾನೆ. ಅದು ಸೀತಾ ಸ್ವಯಂವರದಲ್ಲಿ. ಇನ್ಫ್ಯಾಕ್ಟ್ ಸೀತಾ ಸ್ವಯಂವರಕ್ಕೆ ದಿಸ್ ರಾವಣ ಅವನು ಕೂಡ ಬಂದಿದ್ದ, ಅವನಿಂದ ಕೂಡ ಶಿವಧನಸ್ಸು ಎತ್ತಕ್ಕಾಗಲಿಲ್ಲ. ಸೊ ಇಲ್ಲಿ ಅದನ್ನು ಇಂಡೈರೆಕ್ಟ್ ಆಗಿ ಹನುಮಂತ ಅದನ್ನು ನೆನಪು ಮಾಡಿಕೊಡ್ತಾ ಇದ್ದಾನೆ. ಸೊ ಸೀತಾ ಸ್ವಯಂವರದಲ್ಲಿ ಆ ಶಿವಧನಸ್ಸನ್ನು ಎತ್ತುವಂತಹ ಆ ಪ್ರಸಂಗದಲ್ಲಿ ಯಾರಿಂದನೂ ಸಾಧ್ಯ ಆಗದೇ ಇರುವಂತಹ ಈ ಒಂದು ಸಾಹಸವನ್ನು ನನ್ನ ಪರಮಾತ್ಮ ಬಹಳ ಲೀಲಾಜಾಲವಾಗಿ ಕೇವಲ ಶಿವಧನಸ್ಸನ್ನು ಎತ್ತಿದ್ದು ಮಾತ್ರ ಅಲ್ಲ, ಆ ಶಿವಧನಸ್ಸನ್ನು ಎತ್ತಿ ಅದನ್ನು ಬಗ್ಗಿಸುವಂತಹ ಸಂದರ್ಭದಲ್ಲಿ ಅದು ಮುರಿದು ಹೋಯಿತು. ಸೊ ಆಗ ಅನೇಕ
ವೀರರ ಗರ್ವಭಂಗ ಆಗಿದೆ ಅಂತಂದರೆ ನಿನ್ನ ಗರ್ವಭಂಗ ಕೂಡ ಆಗಿದೆ ಅನ್ನುವಂತಹದ್ದು ನೆನಪಿಗೆ ತರ್ತಾ ಇದ್ದಾನೆ ಹನುಮಂತ. ಸೊ ಅಲ್ಲಿ ಸೇರಿದ್ದ ನೂರಾರು ಸಹಸ್ರಾರು ರಾಜರುಗಳು, ವೀರರು, ಅವರುಗಳಲ್ಲಿ ನೀನು ಇದ್ದೆ. ಸೊ ನಿನ್ನಿಂದ ಕೂಡ ಅದಾಗಲಿಲ್ಲ. ಸೊ ಎಲ್ಲರ ಗರ್ವಭಂಗವನ್ನು ಮುರಿದವನು ಈ ನನ್ನ ಭಗವಂತ. ಸೊ ನೀನು ಕೂಡ ಅದರಲ್ಲಿ ಇದ್ದೇ, ಜ್ಞಾಪಿಸ್ಕೊ ಅಂತ ಹೇಳಿ ಇಂಡೈರೆಕ್ಟಾಗಿ ಹನುಮಂತ ರಾವಣನಿಗೆ ಈ ಒಂದು ಗರ್ವಭಂಗ ಆಗಿರುವಂತಹ ಆ ಪ್ರಸಂಗವನ್ನು ನೆನಪು ಮಾಡಿಕೊಟ್ಟಿದ್ದಾನೆ. ಆ್ಯಂಡ್ ಹೀ ಈಸ್ ಮೈ ಭಗವಂತ. ಮತ್ತು ಬಹಳ ಶಕ್ತಿಶಾಲಿಗಳಾದ ಖರ, ದೂಷಣ, ತ್ರಿಶಿರ, ವಾಲಿ ಇವರೆಲ್ಲರ ಸಂಹಾರ ಮಾಡಿದವನು ಕೂಡ ಇವನೇ. ಅಂತಹ ಭಗವಂತನ ಲವಲೇಶದ ಒಂದು ಅಂಶ ಶಕ್ತಿ ನಿನ್ನಲ್ಲಿದೆ ಅಷ್ಟೆ. ಅದು ಅವನು ಕೊಟ್ಟಿರೋದಕ್ಕೆ, ಅದು ನಿನ್ನ ಶಕ್ತಿಯಲ್ಲ. ನೀನು ತಿಳ್ಕೊಂಡಿದ್ಯಾ, ನಾನು ಈ ಬ್ರಹ್ಮಾಂಡದ ಬಹಳ ದೊಡ್ಡ ಭಾಗವನ್ನು ನಾನು ಜಯಿಸಿದ್ದೀನಿ. ಇನ್ಫ್ಯಾಕ್ಟ್ ರಾವಣ ಇಡೀ ಭೂಮಂಡಲವನ್ನು ಜಯಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ದಶರಥ ಇರ್ತಾನೆ. ಅಂದರೆ ದಶರಥನ ಬಳಿಗೆ ರಾವಣ ಬಂದಿರೋದಿಲ್ಲ ಯುದ್ಧ ಮಾಡೋದಕ್ಕೆ. ಸೊ ಅಲ್ಲೂ ಕೂಡ ಇಡೀ ಭೂಮಂಡಲದಲ್ಲಿ ಒಂದು ಸಣ್ಣ ಜಾಗವನ್ನು ಕೂಡ ನಾನು ಬಿಡೋದಿಲ್ಲ. ಎಂಟೈರ್ ಭೂಮಂಡಲ ನನ್ನ ಆಡಳಿತದ ವ್ಯಾಪ್ತಿಗೆ ಬರಬೇಕು ಅನ್ನುವಂತಹ ಅಹಂಕಾರದ ಸಮಯದಲ್ಲಿ ಅಲ್ಲಿಗೆ ನಾರದ ಬರ್ತಾರೆ. ನಾರದ ಬಂದಾಗ ನಾರದ ಹೇಳ್ತಾನೆ, ನೀನೇನು ಹೋಗಿ ಯುದ್ಧ ಮಾಡಿ ಗೆದ್ದು ನೀನು ನಿನ್ನ ಒಂದು ನಾನು ಈ ಭೂಮಂಡಲದ ಪ್ರಭು ಅಂತ ಅನ್ನಿಸ್ಕೋಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ನೀನು ಮಾಡಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನಿರು, ಯುದ್ಧ ಏನು ಬೇಡ. ಸೊ ನಾರದ ಆ ರೀತಿ ಹೇಳಿದಾಗ ಅವನು ಹಿ ಗೋಸ್ ಬ್ಯಾಕ್, ರಾವಣ. ಸೊ ಹಾಗಾಗಿ ದಶರಥನ ಜೊತೆ ಯುದ್ಧ ಮಾಡುವಂತಹ ಸಂದರ್ಭ ಬಂದಿರೋದಿಲ್ಲ. ಸೊ ಇದು ಕೆಲವು ರಾಮಾಯಣಗಳಲ್ಲಿ ಇದರ ಉಲ್ಲೇಖ ಈ ರೀತಿ ಇದೆ. ಯಾಕೆಂದರೆ ಇಡೀ ಭೂಮಂಡಲದ ಭೂಪತಿ ಅಂತ ಹೇಳ್ಕೋಬೇಕಾದ್ರೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಅಯೋಧ್ಯೆ ಏನಾಗಿತ್ತು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ಅಯೋಧ್ಯೆ ಕಡೆಗೆ ಹೋಗದೆ ಇರೋ ಹಾಗೆ ನಾರದ ತಡೆದಿದ್ದಾನೆ ಎನ್ನುವಂತಹ ಒಂದು ಮಾತು ಕೆಲವರ ಅಭಿಪ್ರಾಯ. ಸೊ ನೀ ಏನು ಇಡೀ ಭೂಮಂಡಲದ ಒಡೆಯ ನೀನು ಅಂತ ಹೇಳ್ಕೊಳ್ಳೋದಕ್ಕೆ ನಿನಗೆ ಬೇಕಾದಂತಹ ಶಕ್ತಿ ಏನಿತ್ತು ಅದು ಭಗವಂತನ ಒಂದು ಸಣ್ಣ ಅಂಶ. ಅದು ಕೂಡ ನಿನಗೆ ಸಿಕ್ಕಿದ್ದು ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಭಗವಂತ. ಇಲ್ಲಾಂದರೆ ನೀನು ಇದೆಲ್ಲ ಎಲ್ಲಿ ಮಾಡೋಕ್ಕೆ ಆಗ್ತಾ ಇತ್ತು, ನಿನ್ನಿಂದ ಆಗೋದಿಲ್ಲ. ಸೊ ಇಲ್ಲಿ ಹನುಮಂತ ಕಂಪೇರ್ ಮಾಡಿ ರಾವಣನನ್ನು ಅವಮಾನ ಮಾಡ್ತಾ ಇರುವಂತಹದ್ದು. ಸೊ ನಾನು ಯಾರು ಗೊತ್ತಾ ಅಂತ ರಾವಣ ಪ್ರಶ್ನೆ ಮಾಡಿದ್ದಾನೆ ಹನುಮಂತನನ್ನು. ನಿನಗೆ ನನ್ನ ಪ್ರತಾಪ ಗೊತ್ತಾ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ನಿನಗೆ ಗೊತ್ತಾ, ನೀನು ನನ್ನ ಬಗ್ಗೆ ಕೇಳಿದೀಯಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ ರಾವಣ. ಸೊ ಅದಕ್ಕೆ ಹನುಮಂತ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು, ನನಗೆ ನೀನೂ ಗೊತ್ತು, ನನ್ನ ಪ್ರಭು ಕೂಡ ಗೊತ್ತು. ನನ್ನ ಪ್ರಭು ಹಿ ಕಿಲ್ಡ್ ಖರ, ದೂಷಣ, ಇನ್ಕ್ಲೂಡಿಂಗ್ ವಾಲಿ. ಸೊ ಅಂತಹವರೆಲ್ಲರನ್ನ ಸಂಹಾರ ಮಾಡಿದವನು ನನ್ನ ಪ್ರಭು. ಸೊ ನೀನು ಏನು ಅವನ ಶಕ್ತಿ ಸಾಮರ್ಥ್ಯದಲ್ಲಿ ಒಂದು ಸಣ್ಣ ಅಂಶ ಅವನು ನಿನಗೆ ಕೊಟ್ಟಿರೋದ್ರಿಂದ ಇದು ನೀನು ಮಾಡಿದ್ಯಾ, ನಿನ್ನ ಸ್ವಂತದ್ದೇನೂ ಇಲ್ಲ ಅಂತ ಹೇಳಿ ಅವನಿಗೆ ಅವಮಾನ ಮಾಡ್ತಾ ಇರುವಂಥದ್ದು. ಈಗ ನೀನು ಅರ್ಥ ಮಾಡ್ಕೋ ನಿನ್ನ ಶಕ್ತಿ ಎಷ್ಟಿದೆ ಮತ್ತು ನನ್ನ ಪರಮಾತ್ಮ, ನನ್ನ ಪ್ರಭು ಹೇಗಿದ್ದಾನೆ, ಅವನು ಎಷ್ಟು ಸಮರ್ಥ ಅನ್ನುವಂತಹದ್ದನ್ನು ಜಸ್ಟ್ ನೀನು ಮನದಟ್ಟು ಮಾಡ್ಕೋ. ಇಲ್ಲಿ ನಿನ್ನ ಶಕ್ತಿ ಏನಿದೆ ಆ್ಯಕ್ಚುಲಿ ಇಟ್ ಬಿಲಾಂಗ್ಸ್ ಟು ಹಿಮ್. So with that very very little strength you think that you are the great. So actually you are a ಮೂರ್ಖ. ಅಂತಹ ಪರಮಾತ್ಮನ ನಾನು ದೂತ, ನಾನು ಇಷ್ಟು ಹೇಳಿ ಈಗ ರಾವಣನ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಹನುಮಂತ. ರಾವಣ ಬಹಳ ಗರ್ವದಿಂದ ಹನುಮಂತನನ್ನು ಪ್ರಶ್ನೆ ಮಾಡಿದ್ದಾನೆ, ಹೇ ಕಪಿ, ನಾನು ಯಾರು, ನನ್ನ ಬಗ್ಗೆ ನಿನಗೇನಾದ್ರು ಗೊತ್ತಿದೆಯಾ, ನನ್ನ ಎದುರುಗಡೆ ನಿಂತ್ಕೊಂಡು ನೀನು ಮಾತನಾಡ್ತಾ ಇದೆಯಲ್ಲ, ಯಾರ ಎದುರಿಗೆ ನಿಂತಿದ್ದೀ ನೀನು ಅಂತಹ ಪ್ರಜ್ಞೆ ನಿನಗಿದೆಯಾ? ಸೊ ಇಂತಹ ಪ್ರಶ್ನೆ ಮಾಡಬೇಕಾದ್ರೆ ರಾವಣನಲ್ಲಿ ಬಹಳ ಗರ್ವ ಇತ್ತು. ಯಾರ ಎದುರಿಗೆ ಅಂತ ಅವನು ಹೇಳಬೇಕಾದ್ರೆ ತನ್ನ ಪ್ರತಾಪವನ್ನು ತಾನೇ ಬಣ್ಣಿಸ್ಕೊತಾ ಇರುವಂತಹದ್ದು.
ಸೊ ಇದು ರಾವಣನ ಮೂರನೆಯ ಪ್ರಶ್ನೆ. ಸೊ ಜಾನವು ಮೇ ತುಮ್ಹಾರಿ ಪ್ರಭುತಾಯಿ ಸಹಸ ಬಾಹು ಸನಪರಿ ಲರಾಯಿ ಸಮರ ಬಾಲಿ ಸನಕರಿ ಜಸುಪಾವ ಸುನಿ ಕಪಿ ಬಚನ ಬಿಹಸಿ ಬಿಹರಾವ. ಸೊ ರಾವಣ ಹನುಮಂತನನ್ನ ಹೀಗೆ ಕೇಳ್ತಾ ಇದ್ದಾನೆ, ನಾನು ಯಾರು ಅಂತ ನಿನಗೆ ಗೊತ್ತಾ? ಸೊ ಈಗ ಹನುಮಂತ ರಾವಣನ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಹೇ ರಾವಣ, ಲಿಸನ್ ಟು ಮೀ. ನಿನಗೆ ನಾನು ಯಾರು ಅಂತ ಗೊತ್ತಾ ಅಂತ ನನ್ನನ್ನು ಕೇಳ್ತಿದ್ದೀಯಲ್ಲ, ನಿನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ನನಗೆ ನಿನ್ನ ಪ್ರತಾಪ ಗೊತ್ತು, ನಿನ್ನ ಶಕ್ತಿ ಗೊತ್ತು, ನಿನ್ನ ಸ್ಟ್ರೆಂತ್ ನನಗೆ ಗೊತ್ತಿದೆ. ಎಷ್ಟು ಬಲ ಇದೆ ನಿನಗೆ, ಎಷ್ಟು ಶಕ್ತಿ ಇದೆ, ಎಷ್ಟು ಸಮರ್ಥ ನೀನು ಅನ್ನುವಂತಹದ್ದು ನನಗೆ ಗೊತ್ತಿದೆ. ಯಾಕೆಂತಂದರೆ ಒಂದು ರೀತಿಯಲ್ಲಿ ಹನುಮಂತ ಈಗ ಅವನನ್ನು ಹೇಗೆ ರಾವಣನಿಗೆ ಕೆಲವು ನೆನಪುಗಳನ್ನು ಕೊಡ್ತಾ ಇದ್ದಾನೆ ಅಂತಂದರೆ, ಎಲ್ಲೋ ಹನುಮಂತ ನನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಹನುಮಂತನ ನಿಜವಾದ ಪ್ರತಾಪವನ್ನು ರಾವಣ ಸ್ಮರಣೆ ಮಾಡಿಕೊಂಡು ಮತ್ತೆ ಅವನ ಗರ್ವಭಂಗ ಆಗಬೇಕು. ಅಷ್ಟು ಬುದ್ಧಿವಂತತನದಿಂದ ಇಲ್ಲಿ ಹನುಮಂತ ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ಒಮ್ಮೆ ನೀನು ಸಹಸ್ರ ಬಾಹುವಿನೊಂದಿಗೆ ಯುದ್ಧವನ್ನು ಮಾಡಿದೀಯಾ? ಸೊ ನಾನು ಯಾರು ಅಂತ ಗೊತ್ತಾ ಅಂತ ರಾವಣ ಕೇಳಿದಾನೆ. ಹೇ, ನೀನು ಅಷ್ಟು ದೊಡ್ಡ ವೀರನೊಂದಿಗೆ ಫೈಟ್ ಮಾಡಿದವನಪ್ಪ. ಸೊ ಆ್ಯಕ್ಚುಲಾಗಿ ರಾವಣ ದಿಸ್ ಈಸ್ ದ ಟೈಮ್ ಟು ಆತ್ಮಾವಲೋಕನ. ಯಾಕೆ ಅಂತಂದರೆ ಹನುಮಂತ ಉಳಿದ ಡೀಟೇಲ್ಸನ್ನು ಹೇಳಲಿಲ್ಲ. ಸಹಸ್ರ ಬಾಹುವಿನೊಂದಿಗೆ ನೀನು ಒಂದ್ಸಲಿ ಯುದ್ಧ ಮಾಡಿದ್ಯಾ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಸೊ ದಟ್ ಮೀನ್ಸ್ ಮುಂದೆ ಸಹಸ್ರ ಬಾಹುವಿನೊಂದಿಗೆ ಯುದ್ಧವನ್ನು ಮಾಡಿದಾಗ ಅದರ ಪರಿಣಾಮ ಏನು, ಅಂಡ್ ಹೂ ಇಸ್ ಸಹಸ್ರ ಬಾಹು, ಅದೆಲ್ಲ ಅವನ ನೆನಪಿಗೆ ಬರೋ ಹಾಗೆ ಜಸ್ಟ್ ಒಂದು ಲೈನಲ್ಲಿ ಹೇಳ್ತಾನೆ. ಹೇ ರಾವಣ, ನನಗೆ ಗೊತ್ತು, ನಿನ್ನ ಪ್ರತಾಪ ನನಗೆ ಗೊತ್ತಪ್ಪ. ಒಂದು ಸಂದರ್ಭದಲ್ಲಿ ನೀನು ಸಹಸ್ರ ಬಾಹುವಿನೊಂದಿಗೆ ಯುದ್ಧ ಮಾಡಿದೀಯಾ. ಸೊ ಆ್ಯಕ್ಚುಲಾಗಿ ಸಹಸ್ರ ಬಾಹುವಿನೊಂದಿಗೆ ಯುದ್ಧ ಮಾಡಿರೋನು ನೀನು ಅನ್ನುವಂತಹದ್ದು ಈಸ್ ನಾಟ್ ದಿ ಸ್ಟ್ರೆಂತ್ ಆಫ್ ರಾವಣ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೂ ಈಸ್ ಸಹಸ್ರ ಬಾಹು. ಸೊ ಸಹಸ್ರ ಬಾಹು ಅಂತಂದರೆ ಒಮ್ಮೆ ಅವನು ರಾವಣನನ್ನು ನೋಡ್ತಾನೆ. ರಾವಣನನ್ನು ನೋಡಿದಾಗ ಸೊ ಈಸ್ ದಶಾನನ, 10 ತಲೆಗಳನ್ನು ಹೊಂದಿರುವಂತಹವನು. ಸೊ 20 ಕೈಗಳಿದೆ. ಸೊ ಇಂತಹ ರಾವಣನನ್ನು ಸಹಸ್ರ ಬಾಹು ನೋಡಿದಾಗ ಇದು ಅವನಿಗೆ ರಾವಣನ ವಿಚಿತ್ರ ರೂಪ ಅಂತ ಅನ್ನಿಸ್ತು. ಯಾಕೆಂದರೆ ಸಾಮಾನ್ಯವಾಗಿ 1 ತಲೆ 2 ಕೈಗಳು ದೇಹ ಅಂತಂದಾಗ ಅಲ್ಲಿ 1 ತಲೆ ಇರುತ್ತೆ ದೇಹಕ್ಕೆ, 2 ಭುಜಗಳ ಮಧ್ಯದಲ್ಲಿ 1 ತಲೆ ಇರುತ್ತೆ, ಮತ್ತು 2 ಭುಜಗಳು 2 ಕೈಗಳಿರುತ್ತೆ. ಇದು ಸಾಮಾನ್ಯ. ಒಬ್ಬ ಮನುಷ್ಯ ಅಂತಂದಾಗ ಅವನು ಹೀಗಿರ್ತಾನೆ ಅನ್ನುವಂತಹದ್ದು ಸರ್ವೇ ಸಾಮಾನ್ಯ. ಆದರೆ ಸಹಸ್ರಬಾಹು ರಾವಣನನ್ನು ನೋಡಿದಾಗ ಅವನು ಬಹಳ ವಿಚಿತ್ರವಾಗಿ ಕಾಣಿಸ್ಕೋತಾನೆ ಸಹಸ್ರಬಾಹುವಿನ ಕಣ್ಣಿಗೆ. ಸೊ ಹಿ ವಾಸ್ ಏಬಲ್ ಟು ಸಿ ದಿ 10 heads ಆಫ್ ರಾವಣ ಆ್ಯಂಡ್ 20 shoulders. ಸೊ ದಟ್ ಲುಕ್ಸ್ ಲಿಟಲ್ ಫನಿ ಫಾರ್ ಸಹಸ್ರಬಾಹು. ಸೊ ಏನಿದು ಇಷ್ಟು ವಿಚಿತ್ರವಾಗಿದ್ದಾನಲ್ಲ ಇದು. ಸೊ ಅವನು ಸಹಸ್ರಬಾಹು ವಿಚಿತ್ರವಾಗಿದೆಯಲ್ಲ ಈ ಪ್ರಾಣಿ, ಆ ರೀತಿಯಲ್ಲಿ ಅವನ ಮನಸ್ಸಿಗೆ ಬರುತ್ತೆ. ಏನಿದು ಪ್ರಾಣಿ ಬಹಳ ವಿಚಿತ್ರವಾಗಿದೆಯಲ್ಲ, ಏನೋ ಒಂಥರ ವಾಟ್ ಈಸ್ ದಿಸ್ ನಾನ್ ಸೆನ್ಸ್, 10 heads ಆ್ಯಂಡ್ 20 shoulders, ವೆರಿ ಸ್ಟ್ರೇಂಜ್ ಕ್ರಿಯೇಚರ್, ಯಾಕೆ ಇಂತಹದ್ದೆಲ್ಲ ಸೃಷ್ಟಿಯಾಗಿದೆ. ಸೊ ಆ ರೀತಿ ಸಹಸ್ರಬಾಹುವಿನ ಮನಸ್ಸಿನಲ್ಲಿ ಓಡುತ್ತೆ ವಿಚಾರಗಳು. 10 ತಲೆಗಳು 20 ಕೈಗಳು ನೋಡೋದಕ್ಕೆ ಅರ್ಥನೇ ಆಗೋದಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ 1 ತಲೆ ಅಂತಂದರೆ ಅದು ಇಟ್ ಈಸ್ ಇನ್ ದಿ ಸೆಂಟರ್ ಆಫ್ 2 ಭುಜಗಳ ಮಧ್ಯದಲ್ಲಿ ಇರುವಂತಹದ್ದು. 10 ತಲೆಗಳು ಅಂತಂದಾಗ ಅಲ್ಲಿ ಯಾವ ಸೆಂಟ್ರಲ್ಲಿ ಅದು ಆಶ್ರಯ ಪಡೆದಿದೆ ಅನ್ನುವಂತಹದ್ದೇ ಅರ್ಥ ಆಗೋದಿಲ್ಲ. ಎಲ್ಲ ಒಂದು ಕಡೆ ಅದು ಇಂಬ್ಯಾಲೆನ್ಸ್ ಆಗಬೇಕದು. 11 ತಲೆ ಅಂತಂದರೆ 6ನೇ ತಲೆಯನ್ನು ಅವನು ಮಧ್ಯದಲ್ಲಿ ಇಟ್ಕೋಬಹುದು. ಆದರೆ ಇಲ್ಲಿ 10 ತಲೆ ಅಂತಂದಾಗ ವಿಚ್ ಹೆಡ್ ಈಸ್ ದಿ ಸೆಂಟರ್. ಸೊ ಇದು ಬಹಳ ವಿಚಿತ್ರ. ದೇರ್ ಈಸ್ ಇಂಬ್ಯಾಲೆನ್ಸ್. ಇನ್ಫ್ಯಾಕ್ಟ್ 10 ತಲೆ ಅಂತಂದರೆ ಅದು
ಇಂಬ್ಯಾಲೆನ್ಸ್ ಅನ್ನೋವಂತಹದ್ದನ್ನು ಅವನ ಗರ್ವವನ್ನು ಕುರಿತು ಹೇಳುವಂತಹದ್ದು. ಸೊ ಇಂಬ್ಯಾಲೆನ್ಸ್ ಅವನು ಈಸ್ ನಾಟ್ ಎ ಬ್ಯಾಲೆನ್ಸ್ಡ್ ಪರ್ಸನ್ ಅನ್ನಲ್ವಾ, ಆ ರೀತಿಯಲ್ಲಿ. ಸೊ 10 ತಲೆ ಈಸ್ ನಾಟ್ ದಿ ಗ್ರೇಟ್ನೆಸ್ ಆಫ್ ರಾವಣ. ಸೂಕ್ಷ್ಮವಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಜ್ಞಾನದೃಷ್ಟಿಯಿಂದ ಇದನ್ನು ನೋಡಿದ್ರೆ, ಇಟ್ ಈಸ್ ರಾವಣ ಈಸ್ ಇಂಬ್ಯಾಲೆನ್ಸ್ಡ್ ಪರ್ಸನ್. ಸೊ ವೆನ್ ಸಹಸ್ರಬಾಹು ಲುಕ್ಡ್ ಎಟ್ ರಾವಣ, ಹಿ ಕುಡ್ ಈಸಿಲಿ ಫೈಂಡ್ ಔಟ್, ಓ ಹಿ ಈಸ್ ಇಂಬ್ಯಾಲೆನ್ಸ್ಡ್ ಪರ್ಸನ್, ಈ ವಿಚಿತ್ರವಾದ ಕ್ರಿಯೇಚರ್ ಇದು ಅಂತ ಹೇಳಿ ಅವನೇನು ಮಾಡ್ತಾನೆ, ದಿಸ್ ಸಹಸ್ರಬಾಹು ಅವನಿಗೊಂದು ಅಭ್ಯಾಸ ಇರುತ್ತೆ, ಹ್ಯಾಬಿಟ್ ಏನಂತಂದ್ರೆ, ಎಲ್ಲೆಲ್ಲಿ ಕೆಲವು ವಿಚಿತ್ರಗಳನ್ನು ನೋಡ್ತಾನೆ ಅವೆಲ್ಲವನ್ನು ತಂದು ಒಂದು ಕಡೆ ಇಡ್ತಾ ಬರ್ತಾನೆ. ತಾನು ಆಡಳಿತ ಮಾಡ್ತಾ ಇರುವಂತಹ ತನ್ನ ಭೂಭಾಗದಲ್ಲಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರಪಂಚದಲ್ಲಿ ಏನೆಲ್ಲ ವಿಚಿತ್ರವನ್ನು ನೋಡ್ತಾನೆ, ಆ ವಿಚಿತ್ರವನ್ನೆಲ್ಲ ಕಲೆಕ್ಟ್ ಮಾಡಿ ತಂದು ಅಲ್ಲಿ ಇಟ್ಕೊಳ್ಳುವಂತಹದ್ದು. ಹೇಗೆ ನಾವು ಅನೇಕ ಪ್ರಾಣಿಗಳನ್ನು ಒಂದೇ ಝೂನಲ್ಲಿ ನೋಡ್ತೀವಿ. ಸೊ ಝೂ ಅಂತ ಹೇಳಿದಾಗ ಝೂನಲ್ಲಿ ಅನೇಕ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಸಾಕು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ವಿಷ ಜಂತುಗಳು, ಹೀಗೆ ಸಾಮಾನ್ಯವಾಗಿ ಸೃಷ್ಟಿಯಲ್ಲಿರುವಂತಹ ಅಷ್ಟೂ ಪ್ರಾಣಿಗಳನ್ನು ಒಂದೇ ಜಾಗದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಹುಲಿ ಸಿಂಹಗಳನ್ನು ನಾವು ಕಾಡಿಗೆ ನಾವು ಹೋಗೋಕ್ಕಾಗಲ್ಲ, ನೋಡೋಕ್ಕಾಗೋದಿಲ್ಲ. ಇನ್ನು ವಿಷ ಜಂತುಗಳು ಅಂತಂದಾಗ ನಾವು ಬಹಳ ದೂರದಲ್ಲಿರ್ತೀವಿ, ಅದ್ರ ಹತ್ತಿರ ಕೂಡ ಹೋಗೋಕ್ಕಾಗಲ್ಲ. ಮತ್ತು ಕೆಲವು ಪ್ರಾಣಿ ಪಕ್ಷಿಗಳು ಅಂತಂದರೆ ಆಗಸದಲ್ಲಿ ಹಾರ್ತಾ ಇರುವಾಗ ನಾವು ಅದನ್ನು ನೋಡಿ ಸಂತೋಷ ಪಡ್ತೀವಿ, ಅದನ್ನು ನಾವು ಹಿಡ್ಕೋತೀವಿ ಅಂತಂದರೆ ನಮ್ಮ ಕೈಗೆ ಸಿಗೋದಿಲ್ಲ. ಬಟ್ ಝೂ ಅಂತಂದ್ರೆ ಏನು, ಎ ಹ್ಯೂಜ್ ಕಲೆಕ್ಷನ್. ಅದು ಝೂ ಅಂತಂದರೆ ಇಟ್ಸ್ ಎ ಹ್ಯೂಜ್ ಕಲೆಕ್ಷನ್. ಅಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ಇರುತ್ತೆ, ವಿಷ ಜಂತುಗಳಿರುತ್ತೆ, ಕ್ರೂರ ಮೃಗಗಳಿರುತ್ತೆ, ಜಿಂಕೆ, ಹಸುಗಳಂತಹ ಸಾಧು ಪ್ರಾಣಿಗಳಿರುತ್ತೆ, ವಾನರ, ಕರಡಿಗಳೆಲ್ಲ ಇರುತ್ತವೆ. ಹೀಗೆ ಅನೇಕ ರೀತಿಯ ಪ್ರಾಣಿಗಳನ್ನು ಒಂದೇ ಜಾಗದಲ್ಲಿ ನೋಡುವಂತಹದ್ದು ಇಸ್ ಕಾಲ್ಡ್ ದಿ ಝೂ. ಸೊ ದಿಸ್ ಸಹಸ್ರಬಾಹು, ಹಿ ಹ್ಯಾಸ್ ಗಾಟ್ ಒನ್ ಸಚ್ ಟೈಪ್ ಆಫ್ ಝೂ. ಸೊ ಅವನೇನು ಮಾಡ್ತಾನೆ, ಈ ರಾವಣನನ್ನು ನೋಡಿದಾಗ ಯಾವುದೋ ವಿಚಿತ್ರ ಕ್ರಿಯೇಚರ್ ಇದು, ಸೊ ಇಟ್ ಈಸ್ ನಾಟ್ ಗುಡ್ ಟು ಬಿ, ಅದು ಇಲ್ಲಿರೋದು ಬೇಡ ಅಂತ ಹೇಳಿ ಅವನು ಎತ್ಕೊಂಬಂದು, ರಾವಣನ ಎತ್ಕೊಂಬಂದು ತನ್ನ ಝೂನಲ್ಲಿ ಇಟ್ಬಿಡ್ತಾನೆ. ಸೊ ರಾವಣ ಎಲ್ಲಿ ಯಾರಿಗೂ ಪತ್ತೆನೇ ಇಲ್ಲ, ರಾವಣ ತಪ್ಪಿಸ್ಕೊಂಡಿದ್ದಾನೆ. ಸೊ ಎಲ್ಲಿ ಹುಡುಕಿದ್ರು ಇಲ್ಲ. ಆಮೇಲೆ ಗೊತ್ತಾಗತ್ತೆ ಇವನು ಸಹಸ್ರಬಾಹು ರಾವಣನ ಎತ್ಕೊಂಡು ಹೋಗಿ ಅಲ್ಲಿ ಬಂಧನದಲ್ಲಿ ಇಟ್ಟಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಸೊ ರಾವಣನ ತಂದೆ ಈಸ್ ಪುಲಸ್ತ್ಯ, ಎ ಗ್ರೇಟ್ ಋಷಿ. ಸೊ ರಾವಣನ ವಂಶ ಸಾಮಾನ್ಯ ಅಲ್ಲ, ರಾವಣನ ತಂದೆ ಬಹಳ ದೊಡ್ಡ ಬ್ರಾಹ್ಮಣ. ಸೊ ಪುಲಸ್ತ್ಯ ಋಷಿ ಈಸ್ ಹಿಸ್ ಫಾದರ್, ಅಂಡ್ ಪುಲಸ್ತ್ಯ ಋಷಿಸ್ ಫಾದರ್ ಈಸ್ ಲಾರ್ಡ್ ಬ್ರಹ್ಮ. ಸೊ ಅವನೇನು ಮಾಡ್ತಾನೆ, ಪುಲಸ್ತ್ಯ ಋಷಿ ಬ್ರಹ್ಮನನ್ನ ಕುರಿತು ಪ್ರಾರ್ಥನೆ ಮಾಡಿ ಬ್ರಹ್ಮನನ್ನ ಕೇಳ್ಕೊತಾನೆ. ದೆನ್ ಬ್ರಹ್ಮ ಸಹಸ್ರಬಾಹುವನ್ನು ಹೇಳ್ತಾನೆ, ಬಿಟ್ಬಿಡು ಅವನ್ನ ಅಂತ. ಆಗ ಪುಲಸ್ತ್ಯ ಋಷಿ ಹೋಗಿ ಸಹಸ್ರಬಾಹುವನ್ನು ಕೇಳಿಕೊಂಡಾಗ, ಸೊ ಬಿಕಾಸ್ ಆಫ್ ಪುಲಸ್ತ್ಯ ಋಷಿ ಆ್ಯಂಡ್ ಬಿಕಾಸ್ ಆಫ್ ದಿ ಲಾರ್ಡ್ ಬ್ರಹ್ಮ ಅವನಿಗೆ ಬಿಡುಗಡೆ ಸಿಗತ್ತೆ. ಸೊ ಅದು ಇಲ್ಲಿ ಬಹಳ ಕುಚೋದ್ಯ. ಇದು ನೆನಪಿಗೆ ಬರಲಿ ರಾವಣನಿಗೆ. ಯಾಕೆಂದರೆ ಇರಿಸು ಮುರ್ಸಾಗಬೇಕು. ನಾನು ಯಾರು ಗೊತ್ತಾ ನಿನಗೆ, ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಗರ್ವ ಮಾಡಿದ್ದಾನೆ ರಾವಣ. ನನ್ನ ಶಕ್ತಿ ನಿನಗೇನು ಗೊತ್ತಿದೆ? ಯಾರು ಎದುರುಗಡೆ ನಿಂತ್ಕೊಂಡು ನೀನು ಮಾತನಾಡ್ತಾ ಇದೀಯಾ? ಅದು ಪ್ರಜ್ಞೆ ಇದೆಯಾ ನಿನಗೆ? ಅರಿವು ಇದೆಯಾ ನಿನಗೆ? ಮೂರ್ಖ ಅಂತ ಬೈದಿರ್ತಾನೆ. ಸೊ ಅದಕ್ಕೆ ಅವನಿಗೆ ಗೊತ್ತಾಗಬೇಕು, ತುಂಬಿದ ಸಭೆಯಲ್ಲಿ ಅವಮಾನ ಆಗಬೇಕು. ಎಲ್ಲರ ಎದುರುಗಡೆ ಹನುಮಂತನನ್ನು ಅವಮಾನ ಮಾಡ್ತಾನಲ್ಲ, ಅಂತಹ ಅವಮಾನ ರಾವಣನಿಗೆ, ಅವನ ಅವಮಾನವನ್ನು ಅವನೇ ಮಾಡ್ಕೋಬೇಕು. ಹಾಗೆ ಉತ್ತರವನ್ನು ಕೊಡ್ತಾನೆ. ನನಗೆ ಗೊತ್ತು ನಿನ್ನ ಪ್ರತಾಪ, ನಾನು ಕೇಳಲ್ಪಟ್ಟಿದ್ದೀನಿ, ನೀನು ಒಮ್ಮೆ ಸಹಸ್ರಬಾಹುವಿನೊಂದಿಗೆ ಯುದ್ಧ ಮಾಡಿದೆಯಂತೆ. ಅಂದರೆ ಅವಾಗ ನಿನ್ನನ್ನು ಕರ್ಕೊಂಡೋಗಿ ಝೂನಲ್ಲಿಟ್ಟಿದ್ದ ಅಂತ ನೆನಪು ಬರಲಿ, ತಲೆ ಬಗ್ಗಿಸ್ಲಿ ರಾವಣ. ಸೊ ವಿತ್ ದಿಸ್ ಐಡಿಯಾ ಅವನಿಗೆ ಈ ರೀತಿ ಹೇಳ್ತಾನೆ. ಸೊ ಆ್ಯಂಡ್ ದಿಸ್ ಸಹಸ್ರಬಾಹು, ನೀನು ಹೋಗಿ ಯಾರ ಬಂಧನಕ್ಕೆ ನೀನು ಒಳಗಾಗಿದೆಯೇ, ನಿನ್ನನ್ನು ಬಂಧಿಸಿದವನು ನಿನಗಿಂತ ಶೂರ. ಅಂತಹ ಶೂರ ಸಹಸ್ರಬಾಹು ವಾಸ್ ಕಿಲ್ಡ್ ಬೈ ಪರಶುರಾಮ. ಅಂಡ್ ಇದೇ ಪರಶುರಾಮನನ್ನು ಶ್ರೀರಾಮ ಗೆದ್ದಿದ್ದಾನೆ.
ಈಗ ಅರ್ಥ ಆಯ್ತಾ? ನಿನ್ನ ಪ್ರತಾಪ ಯಾರು, ಸೊ ನನ್ನ ಪ್ರಭು ಯಾರು, ನಿನ್ನ ಶಕ್ತಿ ಏನು ಅನ್ನೋದು ಗೊತ್ತಾಯ್ತಪ್ಪ ರಾವಣ. ಸೊ ಹನುಮಂತ ಹೀಗೆ ಇನ್ನೂ ಒಂದು ನೆನಪು ಮಾಡಿಕೊಡ್ತಾನೆ ರಾವಣನಿಗೆ. ಯಾಕೆಂದರೆ ರಾವಣ ಬಹಳ ಗರ್ವದಿಂದ ಕೇಳಿರ್ತಾನೆ. ಯಾಕೆಂದರೆ ಅವನ ಎದುರುಗಡೆ ಅಷ್ಟದಿಕ್ಪಾಲಕರು, ಸಮಸ್ತ ದೇವತೆಗಳು ಅವರೆಲ್ಲ ಬಹಳ ವಿನಯದಿಂದ ತಲೆ ಬಗ್ಗಿಸ್ಕೊಂಡು ಕೈಗಳನ್ನು ಮುಗಿದು ಯಾವ ಸಮಯದಲ್ಲಿ ಏನು ಆಜ್ಞೆಯನ್ನು ಮಾಡ್ತಾನೋ ನಮಗೆ ಅಂತ ಹೇಳಿ ಭಯಭೀತರಾಗಿ ಅಲ್ಲಿ ನಿಂತಿರ್ತಾರೆ ಅವರೆಲ್ಲ. ಸೊ ರಾವಣನ ಹುಬ್ಬುಗಳನ್ನು ನೋಡ್ತಾ ಇರ್ತಾರೆ, ಕಣ್ಸನ್ನೆಯಿಂದ ಯಾವ ಆಜ್ಞೆಯನ್ನು ಅವನು ಜಾರಿಗೊಳಿಸ್ತಾನೆ, ನಾವು ಏನು ಮಾಡಬೇಕಾಗಿದೆ, ಈಗ ಶಿರಸಾವಹಿಸಿ ಮಾಡಬೇಕೀಗ ರಾವಣನ ಕೆಲಸಗಳನ್ನು ಅಂತ ಹೇಳಿ ಈ ದೇವತೆಗಳು ರಾವಣನ ಹುಬ್ಬುಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಈಗ ಮತ್ತೆ ಇನ್ನೊಮ್ಮೆ ರಾವಣನಿಗೆ ಅವಮಾನ ಮಾಡಬೇಕು ಅಂದ್ಬಿಟ್ಟು ಮತ್ತೊಂದು ಪ್ರಸಂಗವನ್ನು ಜ್ಞಾಪಿಸ್ತಾನೆ ಹನುಮಂತ. ಹೇ ರಾವಣ, ಸಮರ ಬಾಲಿ ಸನ ಕರಿ ಜಾಸು ಭಾವ ಅಂಡ್ ದಿಸ್ ಗ್ರೇಟ್ ರಾವಣ, ಈಸ್ ಅ ಪರಾಕ್ರಮಿ. ನೋ ಡೌಟ್, ನನಗೆ ಗೊತ್ತಿದೆಪ್ಪ, ರಾವಣ ಈಸ್ ಅ ಪರಾಕ್ರಮಿ, ರಾವಣ ಈಸ್ ಎ ಗ್ರೇಟ್ ವಾರಿಯರ್. ಒಮ್ಮೆ ಯಾವಾಗಲೂ ನಾನು ಕೇಳಿದ್ದೀನಿ, ನಾನು ತಿಳ್ಕೊಂಡಿರೋ ಪ್ರಕಾರ ನೀನು ವಾಲಿ ಜೊತೆ ಕೂಡ ಯುದ್ಧ ಮಾಡಿದೀಯ ಅಲ್ವಾ? ಸೊ ಅಲ್ಲಿ ನಿಲ್ಲಿಸ್ಬಿಡ್ತಾನೆ, ಹೇಳೋದಿಲ್ಲ ಮುಂದೆ. ಹೇಗೇನ್ ರಾವಣನಿಗೆ ಅದು ಎಷ್ಟು ದೊಡ್ಡ ಅವಮಾನ ಆಗಿದೆ ಅನ್ನೋದಕ್ಕೆ ನಾವು ಈ ಒಂದು ಪ್ರಸಂಗವನ್ನು ಅರ್ಥ ಮಾಡ್ಕೋಬೇಕು. ಅವನು ಅಷ್ಟು ಹೇಳಿ ನಿಲ್ಲಿಸ್ತಾನೆ ಹನುಮಂತ. ಭಾಳ ಬುದ್ಧಿವಂತ, ತಾನೇ ಸಭೆಯಲ್ಲಿ ತಲೆ ಬಗ್ಗಿಸ್ಬೇಕು ರಾವಣ, ಹಾಗೆ ಅವನಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಸಿ, ವಾಲಿ ಈಸ್ ನಾಟ್ ಆರ್ಡಿನರಿ. ವಾಲಿಯ ಜೊತೆಗೆ ಕೂಡ ನೀನು ಯುದ್ಧ ಮಾಡಿದ್ಯಾ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾನೆ. ಬಟ್ ವಾಲಿ ಒಮ್ಮೆ ಸಂಧ್ಯಾವನ್ನೇ ಮಾಡ್ತಾ ಇರ್ತಾನೆ. ಆ ಸಂಧ್ಯಾವಂದನ ಆ ಸಮಯದಲ್ಲಿ ಏನು ಮಾಡ್ತಾನೆ, ರಾವಣ ಹಿಂದಿನಿಂದ ಬರ್ತಾನೆ. ವಾಲಿಗೆ ಒಂದು ವಿಶೇಷ ವರ ಇರುತ್ತೆ. ಏನು ಅಂತಂದರೆ, ಯಾರೇ ಆಗಲಿ ವಾಲಿಯ ಎದುರು ಯುದ್ಧಕ್ಕೆ ನಿಂತಾಗ ಅವರಲ್ಲಿರುವಂತಹ ಅರ್ಧ ಶಕ್ತಿ ವಾಲಿಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಅದರಿಂದ ವಾಲಿಯನ್ನು ಎದುರು ನಿಂತು ಯಾರೂ ಸೋಲ್ಸೋಕ್ಕಾಗೋದಿಲ್ಲ. ಯಾರು ವಾಲಿಯ ನಾನು ನಿನ್ನ ಜೊತೆ ಫೈಟ್ ಮಾಡ್ತೀನಿ ಅಂತ ಹೇಳಿ ಅವನು ಎದುರಿಗೆ ನಿಂತ್ಕೋತಾರೆ, ಆಗ ಅವರ ಅರ್ಧ ಶಕ್ತಿ 50% ಆಫ್ ದೇರ್ ಸ್ಟ್ರೆಂತ್ ವಿಲ್ ಕಮ್ ಟು ವಾಲಿ. ಸೊ ಈಗ ವಾಲಿಗೆ ಅವನದೇ ಸ್ಟ್ರೆಂತ್ ಇರುತ್ತೆ, ಪ್ಲಸ್ ತನ್ನ ಎದುರಾಳಿಯ 50%. ಸೊ ವಾಲಿ ಬಿಕಮ್ಸ್ ಸ್ಟ್ರಾಂಗ್ ಆಲ್ವೇಸ್. ಸೊ ಅದರಿಂದ ವಾಲಿಯನ್ನು ಯಾರೂ ಗೆಲ್ಲಕ್ಕಾಗೋದೇ ಇಲ್ಲ. ಅಂತಹ ಒಂದು ವಿಶೇಷವಾದ ವರ ವಾಲಿಗಿರುತ್ತೆ. ಸೊ ರಾವಣ ಏನು ಮಾಡ್ತಾನೆ, ಸಂಧ್ಯಾವನ್ನೇ ಮಾಡ್ತಾ ಇದ್ದಾನೆ ವಾಲಿ ಅನ್ನೋದು ರಾವಣನಿಗೆ ಗೊತ್ತಾಗುತ್ತೆ. ಸೊ ರಾವಣ ಹಿ ಕೆನಾಟ್ ಗೋ ಅಂಡ್ ಫೈಟ್ ವಿತ್ ವಾಲಿ, ಎದುರುಗಡೆಯಿಂದ ಹೋಗಿ ಯುದ್ಧ ಮಾಡೋಕ್ಕಾಗೋದಿಲ್ಲ. ಸೊ ಸಂಧ್ಯಾವಂತನೆ ಮಾಡ್ತಾ ಇರುವಂತಹ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹಿಂದಿನಿಂದ ಬರ್ತಾನೆ ರಾವಣ. ಸೊ ಅದೆಲ್ಲ ನೆನಪಿಗೆ ಬರೋ ಹಾಗೆ ಮಾಡ್ತಾನೆ. ಹೌ ದಿಸ್ ರಾವಣ ಹೇಗೆ ಮೋಸ ಮಾಡ್ತಾನೆ, ಅವನ ತಲೆಯಲ್ಲಿ ಏನೆಲ್ಲ ತುಂಬಿರುತ್ತೆ ಅನ್ನೋದು ನೆನಪು ಮಾಡಿಸ್ಕೊಡ್ತಾನೆ. ಸೊ ಸಂಧ್ಯಾವನ್ನೇ ಮಾಡ್ತಾ ಇರುವಂತಹ ವಾಲಿಯನ್ನು ನೋಡಿ ಅವನ ಹಿಂದ್ಗಡೆಯಿಂದ ಬರ್ತಾನೆ ರಾವಣ. ಬಟ್ ವಾಲಿ ಈಸ್ ವೆರಿ ಇಂಟೆಲಿಜೆಂಟ್. ಕೇವಲ ಅಲ್ಲಿ ನೆರಳು ಮೂವ್ ಆದಂಗೆ ಆಗತ್ತೆ. ಸೊ ಅದನ್ನು ಗಮನಿಸಿ ಹಿಂದ್ಗಡೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ವಾಲಿ ಕೇವಲ ಬಲಶಾಲಿ ಮಾತ್ರ ಅಲ್ಲ, ವಾಲಿ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಸೊ ಅವನಿಗೆ ಗೊತ್ತಾಗೋಗುತ್ತೆ ಯಾರೋ ನನ್ನ ಹಿಂದೆ ಇದ್ದಾರೆ ಅಂತ ಗೊತ್ತಾಗೋಗುತ್ತೆ. ಹಿಂತಿರುಗಿ ನೋಡಿದಾಗ ಇಟ್ ವಾಸ್ ರಾವಣ. ಸೊ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾನೆ, ಹಿ ಕಾಟ್ ಹೋಲ್ಡ್ ರಾವಣ. ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಅಂತಂದಾಗ ಪೇರೆಂಟ್ಸ್, ತಂದೆ ತಾಯಿಗಳೇನು ಮಾಡ್ತಾರೆ, ಮಕ್ಕಳನ್ನ ಎತ್ತಿ ಕಂಕ್ಳಲ್ಲಿ ಕೂಡಿಸ್ಕೊಂಡ್ಬಿಡ್ತಾರೆ. ವೆರಿ ಈಸಿ ಫಾರ್ ದೆಮ್ ಟು ಕ್ಯಾರಿ, ಬಿಕಾಸ್ ಲೈಟ್ ವೆಯ್ಟು, ಗಾತ್ರದಲ್ಲೂ ಕೂಡ ಸಣ್ಣದು, ಭಾರ ಇರೋದಿಲ್ಲ. ತಂದೆ ಆಗಲಿ ತಾಯಿಯಾಗಿ ಮಕ್ಕಳನ್ನ ಎತ್ಕೋಬೇಕು ಅಂತಂದರೆ ಕಂಕ್ಳಲ್ಲಿ ಹಾಕೊಂಡ್ಬಿಡೋದು ವೆರಿ ಈಸಿ. ಸೊ ಎಷ್ಟು ದೂರ ಬೇಕಾದ್ರೂ ನಡೀತಾರೆ, ಅವ್ರಿಗೇನು ಅನ್ಸೋದೇ ಇಲ್ಲ. ಹಾಗೆ ರಾವಣನನ್ನು ಹಿಂದ್ಗಡೆ ರಾವಣ ಇರೋದು ನೋಡಿದ ತಕ್ಷಣ ವಾಲಿ ಏನು ಮಾಡ್ತಾನೆ, ಎತ್ತಿ ಅವನನ್ನು ಕಂಕ್ಳಲ್ಲಿ ಹಾಕೊಂಡ್ಬಿಡ್ತಾನೆ. ಸೊ ಈ ರೀತಿ ದಿಸ್ ರಾವಣ ಈಸ್ ನಥಿಂಗ್ ಅಂತ, ಕಂಕ್ಳಲ್ಲಿ ಹಾಕ್ಕೊಂಡಿದ್ದಾನೆ ಅಂತಂದರೆ ಹಿ ಈಸ್ ನಥಿಂಗ್. ಸೊ ಹಿ ಕ್ಯಾರಿಡ್ ಹಿಮ್. ಸೊ
ಎಲ್ಲ ಕಡೆ ಈ ರೀತಿ ಕಂಕಳಲ್ಲಿ ಇಟ್ಕೊಂಡು ಓಡಾಡ್ತಾನೆ ರಾವಣನ. ಸೊ ಜನಗಳೆಲ್ಲ ನೋಡ್ತಾರೆ ರಾವಣ ಅಂತಂದರೆ ಅವ್ರಿಗೆಲ್ಲ ಒಂದು ರೀತಿಯಲ್ಲಿ ರಾವಣ ಈಸ್ ಎ ಗ್ರೇಟ್ ವಾರಿಯರ್. ಅವನು ದೇವತೆಗಳನ್ನು ಕೂಡ ಆಟ ಆಡಿಸ್ತಾನೆ, ಅವರೆಲ್ಲರನ್ನು ತನ್ನ ಸರಿಯಾಗಿ ಇಟ್ಕೊಂಡಿರೋಂತಹವನು ಇವನು ರಾವಣ. ಸೊ ಅಂತಹ ರಾವಣ ಇಲ್ಲಿ ವಾಲಿಯ ಕಂಕಳಲ್ಲಿದ್ದಾನೆ. ಸೊ ವಾಲಿ ಎಲ್ಲ ಕಡೆ ಸುತ್ತಾಡ್ತಾನೆ, ಮಾರ್ಕೆಟ್ ಪ್ಲೇಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡ್ಬೇಕಾದ್ರೆ ಊರೊಳಗಡೆ ಎಲ್ಲರೂ ಅವನ ಕಂಕಳಲ್ಲಿ, ವಾಲಿಯ ಕಂಕಳಲ್ಲಿ ರಾವಣ ಇರೋದು ಗೊತ್ತಾಗುತ್ತೆ. ಅವರಿಗೆಲ್ಲ ಬಹಳ ತಮಾಷೆ. ಸೊ ಹೇ ರಾವಣ, ದಿಸ್ ಈಸ್ ಯುವರ್ ಸ್ಟ್ರೆಂತ್, ನಿನ್ನ ಪ್ರತಾಪ ನನಗೆ ಗೊತ್ತು. ಅಂತಹ ವಾಲಿ ಜೊತೆ ನೀನು ಯುದ್ಧಕ್ಕೆ ಹೋಗಿದ್ಯಾ. ಅಂಡ್ ಡು ಯು ನೋ ದಟ್ ವಾಲಿ ಈಸ್ ಕಿಲ್ಡ್ ಬೈ ರಾಮ ವಿತ್ ಜಸ್ಟ್ ಒನ್ ಆರೋ. ಅಂತಹ ಪ್ರಭು ಶ್ರೀರಾಮನ ದಾಸ ನಾನು. ಸೊ ನಾನು ಯಾರು ಅಂತ ಕೂಡ ನೀನು ಕೇಳಿದ್ದೀನಿ. ಸೊ ನಿನ್ನ ಪ್ರತಾಪ ಅದನ್ನು ಹೇಳಿದ್ದೀನಿ, ನಾನು ಯಾರು ಅದನ್ನು ಹೇಳಿದ್ದೀನಿ, ಯಾರ ಬಲವನ್ನು ನಂಬಿ ಅಂತ ಕೇಳಿದ್ದಿಲ್ಲಪ್ಪ, ಅದನ್ನು ಕೂಡ ನಿನಗೆ ಹೇಳಿದ್ದೀನಿ. ಅಂತಹ ಪ್ರಭು ಶ್ರೀರಾಮನ ಪರಮದೂತ ನಾನು. ಸುನಿ ಕಪಿ ಬಚನ ಬಿಹಸಿ ಬಿಹರ. ಸೊ ಇದು ತುಂಬಿದ ಸಭೆಯಲ್ಲಿ ರಾವಣನಿಗೆ ಅವಮಾನ ಆಗುವಂತಹ ಮಾತುಗಳು. ಹನುಮಂತ ಕೊಟ್ಟಂತಹ ಉತ್ತರಗಳು ಆ್ಯಕ್ಚುಲಾಗಿ ಅವನಿಗೆ ಅವಮಾನ ಆಗಬೇಕು. ಅವಮಾನ ಆಯಿತು ಅದು ಆ್ಯಕ್ಚುಲಾಗಿ. ಆದರೆ ಕೆಲವರು ಮೂರ್ಖರಿರ್ತಾರೆ, ಅವ್ರೇನು ಮಾಡ್ತಾರೆ ಅಂತಂದರೆ ಕೆಲವು ವಿಚಾರ ಗೊತ್ತಾದಾಗ ಐ ಡೋಂಟ್ ಕೇರ್ ಅನ್ನೋ ಹಾಗೆ ನಕ್ಕು ಬಿಡೋದು. ಸೊ ಇಲ್ಲಿ ರಾವಣ ಕೂಡ ಅದೇ ಮಾಡ್ತಾನೆ. ಯಾಕೆಂತಂದರೆ ರಾವಣ ನನ್ನ ಪ್ರತಾಪ ಏನು, ಯಾರು ಎದುರುಗಡೆ ನಿಂತು ನೀನು ಮಾತನಾಡ್ತಾ ಇದೆಯಾ ಅನ್ನುವಂತಹ ಪ್ರಜ್ಞೆ ನಿನಗಿದೆಯಾ ಹೇ ಮೂರ್ಖ ಅಂತ ಹನುಮಂತನನ್ನು ಹಂಗಿಸಿದಾಗ, ಹನುಮಂತ ನನಗೆ ಗೊತ್ತು ನಿನ್ನ ಪ್ರತಾಪ, ನೀನು ಸಹಸ್ರ ಬಾಹುವಿನೊಂದಿಗೆ ಹೋರಾಟ ಮಾಡಿದವನು ಮತ್ತು ವಾಲಿಯ ಜೊತೆ ಕೂಡ ನೀನು ಯುದ್ಧ ಮಾಡಿದ್ಯಾ ಅಂತ ಕೇಳ್ಪಟ್ಟಿದ್ದೀನಿ, ಅಷ್ಟು ಹೇಳಿ ನಿಲ್ಲಿಸ್ತಾನೆ. ಯಾಕೆಂದರೆ ರಾವಣನಿಗೆ ನೆನಪು ಬಂದು ತಲೆ ಬಗ್ಗಿಸ್ಲಿ ಅಂತ. ಆದರೆ ರಾವಣ ಈಸ್ ಅಹಂಕಾರಿ. ಸೊ ಮುಂದಿನ ಪರಿಣಾಮ ಏನಾಯಿತು ಅನ್ನೋದೆಲ್ಲ ಗೊತ್ತಿದೆ. ಹೂ ಇಸ್ ಸಹಸ್ರ ಬಾಹು ಅಂಡ್ ಹೂ ಇಸ್ ವಾಲಿ, ಅದೆಲ್ಲ ರಾವಣನಿಗೆ ಅನುಭವ ಆಗಿದೆ. ಆದರೆ ಅದನ್ನು ತೋರಿಸ್ಕೋಬಾರ್ದಲ್ಲ ತುಂಬಿದ ಸಭೆಯಲ್ಲಿ. ಸೊ ಅವನೇನು ಮಾಡ್ತಾನೆ, ಹನುಮಂತನ ಈ ಮಾತುಗಳನ್ನು ಕೇಳಿ, ಆ್ಯಕ್ಚುಲಾಗಿ ಹನುಮಂತ ಮಾತಾಡಿರುವಂತಹದ್ದು ಮರ್ಮಗರ್ಭಿತ ಅಂತಂದರೆ ಕರುಳು ಕಿತ್ಕೊಂಡು ಬರೋ ಹಾಗೆ ಅಂತ ನಾವು ಹೇಳ್ತೀವಲ್ಲ. ಸೊ ಅಂತಹ ಮಾತುಗಳನ್ನು ಆಡ್ತಾರೆ. ಸತ್ಯ ಅಂತ, ಸತ್ಯವಾದ ಮಾತುಗಳು ಬಹಳ ನಿಷ್ಠೂರವಾಗಿರ್ತವೆ. ಯಾಕೆಂದರೆ ಇಟ್ ಈಸ್ ಕಠೋರ. ಸತ್ಯ ಈಸ್ ಆಲ್ವೇಸ್ ಕಠೋರ. ಮರ್ಮಗರ್ಭಿತ ಅಂತಂದ್ರೇನು, ಅಂತರಾಳದ ಮಾತುಗಳು ಅಂತ. ಅಂತಹ ಮಾತುಗಳನ್ನು ಆಡಿದಾಗ ಕರುಳು ಕತ್ತರಿಸುವಂತಹ ಸತ್ಯ ಅಲ್ಲಿ ಅಡಗಿರುತ್ತೆ. ಸೊ ಅಂತಹ ಮಾತುಗಳನ್ನು ಇವನು ಇಗ್ನೋರ್ ಮಾಡ್ತಾನೆ. ಯಾಕೆಂತಂದರೆ ಅವಮಾನ ತೋರಿಸ್ಕೋಬಾರ್ದಲ್ಲ ಎಲ್ಲರ ಎದುರುಗಡೆ. ಸೊ ಇಲ್ಲಿ ನಾ ಹನುಮಂತನಿಗೆ ಏನು ಶಿಕ್ಷೆ ಕೊಡ್ತೀನಿ ಅನ್ನೋದನ್ನು ನೋಡೋದಕ್ಕೆ ಎಷ್ಟು ಜನ ರಾಕ್ಷಸರು ಬಂದು ಇಲ್ಲಿ ಸೇರಿದ್ದಾರೆ. ಅವ್ರ ಎದುರುಗಡೆ ನಾನು ತಲೆ ಬಗ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಏನು ಮಾಡ್ತಾನೆ, ಇಂತಹ ಮಾತುಗಳನ್ನು ಹನುಮಂತ ಆಡಿದ್ರೂ ಕೂಡ ಎಲ್ಲರ ಎದುರುಗಡೆ ಗಹಗಹಿಸಿ ನಗುತ್ತಾನೆ ರಾವಣ. ಅಂಡ್ ಹನುಮಂತ ಹಿ ಕಂಟಿನ್ಯೂಸ್. ಏಕೆಂದರೆ ಹನುಮಂತ ಯಾಕೆ ಈ ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ಅಂತಹ ಮರ್ಮಗರ್ಭಿತ ಮಾತುಗಳನ್ನು ರಾವಣ ಅರ್ಥ ಮಾಡಿಕೊಂಡ್ರೂ ಕೂಡ ಅರ್ಥವಾಗದವನಂತೆ ಅಲ್ಲಿ ನಟಿಸ್ತಾನೆ. ಸಿ ಹನುಮಂತ ಹಿ ಮೆನ್ಷನ್ಡ್ ಸಹಸ್ರಬಾಹು ಆ್ಯಂಡ್ ವಾಲಿ. ರಾವಣನಿಗೆ ಕಂಪೇರ್ ಮಾಡಿದ್ರೆ ಬೋತ್ ಆಫ್ ದೆಮ್ ಆರ್ ವೆರಿ ಪವರ್ಫುಲ್. ಬೋತ್ ಸಹಸ್ರಬಾಹು ಆ್ಯಂಡ್ ವಾಲಿ, ಅವರಿಬ್ಬರು ದೇ ಆರ್ ವೆರಿ ವೆರಿ ಪವರ್ಫುಲ್. ಅಂತಹವರೊಂದಿಗೆ ನೀನು ಯುದ್ಧ ಮಾಡಿದ್ಯಾ ಅಂತಂದಾಗ ರಾವಣ ಅರ್ಥ ಮಾಡ್ಕೋಬೇಕಾಗಿತ್ತು. ಈವನ್ ಬಿಕಾಸ್ ಇಟ್ ಈಸ್ ದಿ ರಿಕ್ವೆಸ್ಟ್ ಆಫ್ ದಿ ಲಾರ್ಡ್ ಬ್ರಹ್ಮ ಆ್ಯಂಡ್ ಪುಲಸ್ತ್ಯ ಋಷಿ, ರಾವಣ ಗಾಟ್ ರಿಲೀಸ್ಡ್ ಫ್ರಮ್ ಸಹಸ್ರಬಾಹು. ಸೊ ಹೇಗೆ ನಾನು ಸಹಸ್ರಬಾಹುವಿನ ಬಂಧನದಿಂದ ನಾನು ಹೊರಗಡೆ ಬಂದೆ
ಅನ್ನೋವಂತಹದ್ದು ಅವನಿಗೆ ನೆನಪಾಗಿದೆ, ಬಟ್ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಸೊ ಅದು ಅವನು ಅರ್ಥ ಮಾಡ್ಕೋಬೇಕಾಗಿತ್ತು, ಬಟ್ ಗಹಗಹಿಸಿ ನಗುತ್ತಾನೆ. ಈವನ್ ವಾಲಿ ಕೂಡ ರಾವಣನ ಆ ರೀತಿ ಬಂಧಿಸಿ ಕಂಕಳಲ್ಲಿ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಲಿಯ ಮಗ ಅಂಗದ ವಾಸ್ ಎ ಸ್ಮಾಲ್ ಚೈಲ್ಡ್ ಅಂದರೆ ತೊಟ್ಲಲ್ಲಿ ಮಲ್ಕೊಳ್ಳೋಷ್ಟು ಸಣ್ಣ ಶಿಶು ಅಂಗದ. ಸೊ ತೊಟ್ಲಲ್ಲಿ ಮಲ್ಕೋತಾ ಇದ್ದಂತಹ ಒಂದು ಶಿಶು ಏನು ಮಾಡುತ್ತೆ, ಎಚ್ಚರ ಆದಾಗ ಅಳುತ್ತೆ. ಆಗ ಸಾಮಾನ್ಯವಾಗಿ ಮಗುನ ನೋಡ್ಕೊಳ್ಳುವಂತಹ ತಾಯಿಯಂದರು ಮಗು ಹತ್ತಾಗ ಅದಕ್ಕೆ ಹಾಲು ಕೊಡಬೇಕು ಅನ್ನೋದು ನೆನಪು ಬಂದು ಹಾಲು ರೆಡಿ ಮಾಡ್ಕೊಂಡು ಬರ್ತಾರೆ. ಬಟ್ ಅಲ್ಲಿಯವರೆಗೆ ಮಗು ಅಳ್ತಾನೆ ಇರುತ್ತಲ್ಲ. ಸೊ ಮಗು ಅಳಬಾರ್ದು ಅಂತ ಏನು ಮಾಡ್ತಾರೆ, ತೊಟ್ಟಿಲಿನ ಮೇಲ್ಭಾಗದಲ್ಲಿ ಒಂದು ಬೊಂಬೆಯನ್ನು ಕಟ್ತಾರೆ, ಗಿಲ್ಕಿ ಅಂತ ಕರೀತಾರೆ ಅಥವಾ ಇನ್ನೇನೋ ಒಂದು. ಸೊ ಅದನ್ನು ನೋಡಿಕೊಂಡು ಮಗು ಏನು ಮಾಡುತ್ತೆ, ಅದನ್ನು ಕಾಲಲ್ಲಿ ಒದಿಯೋದು, ಕೈಯಲ್ಲಿ ಹಿಂಗೆ ಅನ್ನೋದು, ಏನೋ ಒಂದು ಮಾಡುತ್ತೆ. ಆಗ ಅದು ಅಲ್ಲೇ ಆಡತ್ತೆ, ಶಬ್ದ ಮಾಡುತ್ತೆ, ಇನ್ನೇನೋ ಮಾಡುತ್ತೆ ಆ ಬೊಂಬೆ. ಸೊ ಆಗ ಹಸಿವು ಮರ್ತೋಗುತ್ತೆ. ಅಷ್ಟರಲ್ಲಿ ತಾಯಿ ಹಾಲು ತೊಗೊಂಬರ್ತಾಳೆ. ಸೊ ದಿಸ್ ಅಂಗದ ಅವನು ತೊಟ್ಲಲ್ಲಿ ಹಾಕಿರ್ತಾರೆ, ಅಷ್ಟು ಸಣ್ಣ ಮಗು. ಆ ತೊಟ್ಟಲಿನ ಮೇಲ್ಭಾಗದಲ್ಲಿ ಈ ವಾಲಿ ಏನು ಮಾಡ್ತಾನೆ, ಹನುಮಂತನನ್ನು ಕಟ್ಟಿರ್ತಾನೆ ಒಂದು ಬೊಂಬೆ ಅಂತ. ಸೊ ಈ ಅಂಗದ ಅವನನ್ನು ಕಾಲಲ್ಲಿ ಒದ್ದಿರ್ತಾನೆ, ಕೈಯಲ್ಲಿ ತಳ್ಳಿರ್ತಾನೆ. ಆಗ ರಾವಣ ಕಿರ್ಚಿರ್ತಾನೆ, ಏನೋ ಮಾಡಿರ್ತಾನೆ. ಸೊ ಅಂಗದನಿಗೆ ಇದು ಆಟ, ವಾಲಿ ಇರಲಿ, ಅಂಗದ ಸೊ ರಾವಣನೊಂದಿಗೆ ಈ ರೀತಿ ಆಟ ಆಡಿರ್ತಾನೆ. ಸೊ ಇದೆಲ್ಲ ನೆನಪುಗಳು ಅವನಿಗೆ ಬರಲಿ. ಯು ಆರ್ ನಥಿಂಗ್. ಸೊ ಅದೆಲ್ಲ ನೆನಪುಗಳು ಬಂದಾಗ ಅವನಿಗೆ ಅವಮಾನ ಆಗಿದೆ, ಬಟ್ ಆ ಅವಮಾನವನ್ನು ಅವನು ತೋರಿಸ್ಕೊಳ್ಳಿಲ್ಲ. ಆ ತುಂಬಿದ ಸಭೆಯಲ್ಲಿ ದಿಸ್ ಇಸ್ ನಥಿಂಗ್, ಹನುಮಂತ ನನ್ನ ಪ್ರತಾಪವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗಹಗಹಿಸಿ ನಗುತ್ತಾನೆ. ಯಾಕೆಂತಂದರೆ ಸಹಸ್ರಬಾಹುವಿನೊಂದಿಗೆ ಯುದ್ಧ ಮಾಡಿದ್ಯಾಪ್ಪ ನೀನು, ವಾಲಿಯೊಂದಿಗೆ ಯುದ್ಧ ಮಾಡಿರೋನು ನೀನು, ನನಗೆ ಗೊತ್ತು ನಿನ್ನ ಪ್ರತಾಪ ಅಂತ ಹೇಳಿದಾಗ ಅಲ್ಲಿ ಜನ ಎಲ್ಲ ಚಪ್ಪಾಳೆ ತಟ್ತಾರೆ. ಓ, ನಮ್ಮ ರಾವಣ ಸಹಸ್ರಬಾಹುವಿನೊಂದಿಗೆ ಯುದ್ಧ ಮಾಡಿದ್ದ, ವಾಲಿಯೊಂದಿಗೆ ಯುದ್ಧ ಮಾಡಿದ್ದ ಅಂತ ಅವರೆಲ್ಲ ಚಪ್ಪಾಳೆ ತಟ್ತಾರೆ. ಸೊ ಆ ರೀತಿ ಆಗತ್ತೆ ಅಂತ ಇವನೇನು ಮಾಡ್ತಾನೆ, ಗಹಿಸಿ ನಗುತ್ತಾನೆ. ಅಂಡ್ ಹನುಮಂತ ಕಂಟಿನ್ಯೂಸ್, ಕಾಯವು ಫಲ ಪ್ರಭು ಲಾಗಿ ಭೋಖ, ಕಪಿ ಸುಭಾವತೆ ತೋರವು ರೂಖ, ಸಬಕೆ ದೇಹ ಪರಮ ಪ್ರಿಯ ಸ್ವಾಮಿ, ಮಾರಹಿ ಮುಹಿ ಕುಮಾರಗಾಮಿ. ಸೊ ರಾವಣ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಇದು ರಾವಣನ 4ನೇ ಪ್ರಶ್ನೆ. ಮೊದಲನೇದಾಗಿ ನೀನು ಯಾರು ಮತ್ತು ನೀನು ಯಾರ ಬಲವನ್ನು ನಂಬಿದೀಯಾ. 3ನೇದಾಗಿ ನನ್ನ ಶಕ್ತಿ, ನನ್ನ ಪರಿಚಯ ನಿನಗಿದೆಯಾ ಅಂತ ಕೇಳಿ 4ನೇದು ಒಂದು ಪ್ರಶ್ನೆ ಮಾಡಿದ್ದಾನೆ. ನೀನು ಯಾಕೆ ನಮ್ಮ ರಾಕ್ಷಸ ವೀರರನ್ನೆಲ್ಲ ನೀನು ಕೊಂದು ಹಾಕಿದೀಯಾ, ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ನೀನು ಅವ್ರಿಗೆ ಮರಣ ಸಿಗೋ ಹಾಗೆ ಮಾಡಿದೀಯಾ, ಯಾಕೆ ನೀವು ಅವ್ರನ್ನೆಲ್ಲ ಕೊಲ್ಲಬೇಕಾಯಿತು, ಅವ್ರೇನು ತಪ್ಪು ಮಾಡಿದ್ರು ನಿನಗೆ, ವೈ ಡಿಡ್ ಯು ಡೂ ದ್ಯಾಟ್. ಸೊ ದಿಸ್ ಈಸ್ ದಿ 4th ಕ್ವಶನ್. ಸೊ ರಾವಣನ ಪ್ರಶ್ನೆಗೆ 4ನೇ ಪ್ರಶ್ನೆಗೆ ಈಗ ಹನುಮಂತ ಉತ್ತರ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಪ್ರಶ್ನೆ ಕೊಡೋದಕ್ಕೆ ಮುಂಚೆ ಪ್ರಭು, ಸೊ ಹನುಮಂತ ರಾವಣನನ್ನು ಪ್ರಭು ಅಂತ ಕರೆದಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ರಾಮಾಯಣ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ದಿಸ್ ಇಸ್ ತುಳಸಿ ರಾಮಾಯಣ. ಸೊ ಇಲ್ಲಿ ಭಕ್ತಿ ಮತ್ತು ಒಂದು ಆ ಸರಳತೆ ಅದನ್ನು ಬಿಂಬಿಸುವಂತಹ ಪ್ರಯತ್ನ ಸಂತ ಗೋಸ್ವಾಮಿ ತುಳಸಿದಾಸರು ಪ್ರತಿ ಚೌಪಾಯಿಗಳಲ್ಲಿ, ಪ್ರತಿ ದೋಹಗಳಲ್ಲಿ ಇಂತಹ ಕೆಲವು ಸೂಕ್ಷ್ಮಗಳನ್ನು ಅವರು ಇಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ರಾವಣನನ್ನು ಹನುಮಂತ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಓನ್ಲಿ ಒನ್ ಟೈಮ್ ಹಿ ಕಾಲ್ಸ್ ಹಿಮ್ ಪ್ರಭು. ಸೊ ಮತ್ತೆ ಇನ್ಯಾವ ಸಂದರ್ಭದಲ್ಲೂ ರಾವಣನನ್ನು ಹನುಮಂತ ಪ್ರಭು ಅಂತ ಕರೆದಿಲ್ಲ, ಕರೆಯೋದು ಇಲ್ಲ. ಆ್ಯಂಡ್ ಹಿ ಈಸ್ ನಾಟ್ ಪ್ರಭು. ಬಟ್ ಆದ್ರೂ ದೆರ್ ಈಸ್ ಎ ಸರಳತೆ ಇನ್ ಹನುಮಂತ. ಯಾಕೆಂತಂದರೆ ಹನುಮಂತ ಏನು ಮಾಡ್ತಾನೆ, ಸೀತೆಯ ಹತ್ರ ಹೋಗಿ ಸೀತೆಯ ಪರ್ಮಿಷನ್ ಕೇಳ್ತಾನೆ. ಅಮ್ಮ, ನನಗೆ ತುಂಬ ಹಸಿವೆ ಆಗಿದೆ, ತುಂಬ ಹಸಿವೆ.
ಈ ಹಸುವೆ ನೆನಪಾಗಿದ್ದು ಅವನಿಗೆ ಪ್ರಭು ರಾಮನ ಕೆಲಸ ನಾನು ಮಾಡಿದ್ದೀನಿ ಇನ್ನೊಂದು ತೃಪ್ತಿ ಕೊಟ್ಟಾಗ. ಯಾಕೆ ಅಂತಂದರೆ ಸೀತೆಯನ್ನು ಬಂದು ಮೀಟ್ ಮಾಡ್ತಾನೆ, ಅವಳಿಗೆ ಕೆಲವು ಆಭರಣಗಳನ್ನು ತೋರಿಸ್ತಾನೆ, ಆಮೇಲೆ ತಾನು ರಾಮನ ದೂತ ಅಂತ ಹೇಳಿ ಪರಿಚಯವನ್ನು ಮಾಡಿಕೊಂಡು ಸೀತೆಯ ಒಂದು ನಂಬಿಕೆಯನ್ನು ಗಳಿಸ್ತಾನೆ. ಇದು ಹನುಮಂತನ ಟಾಸ್ಕ್ ಇದು. ಸೊ ಹನುಮಂತ ಇದು ಮಾಡಿ ಮುಗಿಸೋವರೆಗೆ ಅವನಿಗೆ ಅನ್ನ, ಆಹಾರ, ನಿದ್ರೆ ಯಾವುದೂ ಬೇಕಿರೋದಿಲ್ಲ. ನಾವು ಅವನಿಗೆ ಈಗ ಕಾನ್ಫಿಡೆನ್ಸ್, ಎಸ್ ನಾನು ಏನು ಒಂದು ಕೆಲವು ಕಾರ್ಯಕ್ರಮಗಳ ಪಟ್ಟಿಯನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅವುಗಳಲ್ಲಿ ನಾನು ಮಾಡಿ ಮುಗಿಸ್ಬೇಕಾಗಿರುವಂತಹದ್ದು ಒಂದು ಅರ್ಥದಲ್ಲಿ ಯಶಸ್ವಿಯಾಗಿದೆ. ಐ ಹ್ಯಾವ್ ಡನ್ ಇಟ್. ಪ್ರಭು ರಾಮನ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ನಾನು ಅದನ್ನ ಮಾಡಿದ್ದೀನಿ, ಅದರಂತೆ ಮಾಡಿದ್ದೀನಿ. ಬೇರೆ ಏನೋ ಹೇಳಿ ಏನೋ ಮಾಡಿಲ್ಲ. ನಾನು ಲಂಕೆ ಸಮುದ್ರವನ್ನು ಹಾರಬೇಕಿತ್ತು, ಹಾರದೆ. ಲಂಕೆಗೆ ಎಂಟ್ರಾಗಬೇಕಾಗಿತ್ತು, ಅದು ಕೂಡ ಎಂಟ್ರಾದೆ. ಸೀತೆಯನ್ನು ಭೇಟಿಯಾಗಬೇಕಾಯಿತು, ಅದು ಕೂಡ ಆಯಿತು. ಸೀತೆಗೆ ರಾಮನ ಸಂದೇಶವನ್ನು ಕೊಡಬೇಕಾಗಿರುತ್ತೆ, ಅದು ಕೂಡ ಕೊಟ್ಟಾಯಿತು. ರಾಮ ಕೂಡ ಆ ಒಂದು ವಿರಹವನ್ನು ಹೇಗೆ ಅನುಭವಿಸ್ತಾ ಇದ್ದೇನೆ ಎನ್ನುವಂತಹ ಸಂದೇಶವನ್ನು ಕೊಡಬೇಕಾಗುತ್ತೆ, ಅದು ಕೂಡ ಕೊಡ್ತಾನೆ. ಹೀಗೆಲ್ಲ ಹೇಳಿ ಸೀತೆಯ ನಂಬಿಕೆಯನ್ನು ಅವನು ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯ ಅದು. ಸೊ ಸೀತೆ ಶುಡ್ ಬಿಲೀವ್ ಹನುಮಂತ. ಸೊ ಅದರಲ್ಲೂ ಕೂಡ ಅವನು ಯಶಸ್ವಿ ಆಗ್ತಾನೆ. ಹೀಗೆ ಎಂಟೈರ್ ಅವನು ಏನು 100% ಅವನೇನು ಅಂದ್ಕೊಂಡಿದ್ದಾನೆ ಅದನ್ನು ಮಾಡಿ ಮುಗಿಸಿದ್ದಾನೆ. ಸೊ ನಾವು ಹನುಮಂತನಿಗೆ ಒಂದು ರೀತಿಯ ತೃಪ್ತಿ, ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನಾನು ಮಾಡಬೇಕಾಗಿರುವಂತಹ ಅಷ್ಟು ಕೆಲಸವನ್ನು ಮಾಡಿದ್ದೀನಿ, ನಾನು ಎಲ್ಲೂ ಕೂಡ ನಾನು ತಪ್ಪಿಲ್ಲ. ಸೊ ಎಲ್ಲ ಕೆಲಸ ಮುಗಿದ ಮೇಲೆ ಅವನಿಗೆ ಹಸಿವೆ ನೆನಪಾಗತ್ತೆ. ಆಗ ಹಸಿವೆ ನೆನಪಾದಾಗ ಅವನೇನು ಮಾಡ್ತಾನೆ, ಮಕ್ಕಳು ತಾಯಿ ಹತ್ರ ಹೋಗಿ ಅಮ್ಮ ನನಗೆ ಹಸಿವೆ ಅಂತ ಹೋಗಿ ಕೈ ನೀಡಿ ಕೈ ಚಾಚಿ ಕೇಳತ್ವಲ್ಲ, ಹಾಗೆ ಅಮ್ಮ ನನಗೆ ಹಸಿವೆ ಆಗ್ತದೆ. ಇಲ್ಲಿ ಅಶೋಕವನದಲ್ಲಿ 100 ಮರಗಳಿದೆ, ಪ್ರತಿ ಮರದಲ್ಲೂ ಅದ್ಭುತವಾದ ಹಣ್ಣುಗಳಿವೆ. ಸೊ ನೀನು ಅಪ್ಪಣೆ ಕೊಟ್ಟರೆ, ನೀನು ಪರ್ಮಿಷನ್ ಕೊಟ್ಟರೆ ನಾನು ಹೋಗಿ ಆ ಹಣ್ಣುಗಳನ್ನು ತಿಂದು ನನ್ನ ಹಸುವನ್ನು ನೀಗಿಸ್ಕೋತೀನಿ. ಸೊ ಇಲ್ಲಿ ಹನುಮಂತ ಒಂದು ರೀತಿಯ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಸೀತೆಗೆ. ಸೀತೆ ಕೂಡ ಹನುಮಂತ ನನಗೆ ಆಶೀರ್ವಾದ ಮಾಡಬೇಕು, ಸುಮ್ಮನೆ ಹೋಗೋ ಹಣ್ಣು ತಿನ್ಕೊಪ್ಪ, ಹೋಗು ಆ ರೀತಿ ಹೇಳಲಿಲ್ಲ. ಅವಳು ಹನುಮಂತನನ್ನು ಹರಿಸಿ ಆಶೀರ್ವಾದ ಮಾಡ್ತಾಳೆ. ಅಂದರೆ ಇವನು ಮುಂದೆ ಕೂಡ ಏನೋ ಒಂದು ಮಾಡ್ತಾನೆ, ಅದಕ್ಕಾಗಿ ಇಲ್ಲಿ ನನ್ನ ಪರ್ಮಿಷನ್ ಅವನು ಕೇಳ್ತಾ ಇರೋದು. ಸೊ ಸುಮ್ಮನೆ ಉದ್ದೇಶ ಇಲ್ಲದೆ ಅವನು ಇಲ್ಲಿ ಬಂದು ನಾನು ಹಸಿವೆ ಆಗ್ತಾ ಇದೆ, ನಾ ಹಣ್ಣು ತಿನ್ನೋದಕ್ಕೆ ಪರ್ಮಿಷನ್ ಕೊಡು, ಆ ರೀತಿ ಅವನು ಏನೋ ಬೇರೆದೇ ಏನೋ ಉದ್ದೇಶ ಇದೆ, ಅದಕ್ಕಾಗಿ ಅವನು ಇಲ್ಲಿ ಬಂದಿದ್ದಾನೆ. ಆದ್ದರಿಂದ ಅವನಿಗೆ ಆಶೀರ್ವಾದನೇ ಮಾಡಬೇಕು, ಸುಮ್ಮನೆ ಹಾಗೆ ಹೋಗಿ ತಿನ್ಕೋ ಅಂತ ಹೇಳೋ ಹಂಗಿಲ್ಲ. ಹಾಗಾಗಿ ಅವಳು, ನೋಡಪ್ಪ ಇಲ್ಲಿ ಎಲ್ಲ ರಾಕ್ಷಸರು ಇಲ್ಲಿದ್ದಾರೆ, ನೀನು ನೋಡಿದ್ರೆ ಸೂಕ್ಷ್ಮ ರೂಪ ನೀನು, ಇಲ್ಲಿ ಕಾವಲು ಕಾಯ್ತಾ ಇರೋರೆಲ್ಲ ಬಹಳ ದೊಡ್ಡ ವೀರ ರಾಕ್ಷಸರು. ಸೊ ಇಲ್ಲಿರೋರೆಲ್ಲ ವೀರರು ಅನ್ನುವಂತಹದ್ದು ಹನುಮಂತನಿಗೆ ಅರ್ಥ ಆಗಲಿ. ಸೊ ಅವನು ಲೆಟ್ ಹಿಮ್ ಪ್ರಿಪೇರ್. ಸೊ ಇಲ್ಲಿ ಕಾವಲು ಕಾಯ್ತಾ ಇದಾರಲ್ಲ ಇವರೆಲ್ಲ ಸಾಮಾನ್ಯ ಅಲ್ಲ, ಬಹಳ ದೈತ್ಯರು ಇವರೆಲ್ಲ. ಸೊ ಬಿ ಕೇರ್ಫುಲ್. ಆಗ ಅವನು ಹೇಳ್ತಾನೆ, ಅಮ್ಮ ನನಗೆ ಇವರು ಯಾರೂ ನನ್ನನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ನೀನು ಕೇವಲ ಸೂಕ್ಷ್ಮ ರೂಪವನ್ನು ನೋಡಿದೀಯ, ನನ್ನ ನಿಜವಾದ ರೂಪವನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿ ಸೀತೆಗೆ ಒಂದು ಸಂದರ್ಭದಲ್ಲಿ ಹನುಮಂತ ತಾನೆಷ್ಟು ಬಲಶಾಲಿ ಎನ್ನುವಂತಹದ್ದನ್ನು ತನ್ನ ಪೂರ್ಣ ರೂಪದಲ್ಲಿ ಅವಳಿಗೆ ಪರಿಚಯವನ್ನು ಕೊಟ್ಟಿರ್ತಾನೆ. ಸೊ ಅದನ್ನು ಏನು ಯೋಚನೆ ಮಾಡಬೇಡ, ಇವರೆಲ್ಲ ನನಗೆ ನಥಿಂಗ್, ಅವ್ರು ನನಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ರಾಕ್ಷಸರುಗಳು. ಬಟ್ ಮುಂದೆ ನಾನು ಹಣ್ಣು ತಿನ್ನುವಂತಹ ಸಂದರ್ಭದಲ್ಲಿ ಅವರಾಗೆ ಬರ್ತಾರೆ ನನ್ನ ಹತ್ರ, ನಾನು ಹಣ್ಣು ತಿಂತಾ ಇರೋದು ಅವ್ರಿಗೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಸೊ ಅವರೆಲ್ಲ ಬರ್ತಾರೆ, ಆಗ ನಾನು ಅವ್ರ ಜೊತೆ ಫೈಟ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿನ್ನ ಮನಸ್ಸು ಹಾಳಾಗಬಾರ್ದು, ಅದಕ್ಕಾಗಿ ನಾನು ಮುಂಚೆ ನಿನಗೆ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಎನ್ ಇಂಡಿಕೇಶನ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ಅನ್ನೋಂತಹದ್ದು ಒಂದು ಇಂಡಿಕೇಶನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೀತೆ ಶುಡ್ ನಾಟ್ ತಲೆ ಕೆಡಿಸ್ಕೋಬಾರ್ದು, ಅವಳಿಗೆ ಟೆನ್ಷನ್ ಆಗಬಾರ್ದು. ಸೊ ಶಿ ಮಸ್ಟ್ ಬಿ ವೆರಿ ಪೀಸ್ಫುಲ್ ಥ್ರೂ ಔಟ್. ಸೊ ಅವಳಿಗೆ ರಾಕ್ಷಸರೆಲ್ಲ ಬಂದರೆ ಏನಾಗುತ್ತೋ ಏನೋ, ಯಾಕೆಂದರೆ ಅವಳಿಗೆ ಕಾಣೋ ಹಾಗೆ ನೀವು ಯುದ್ಧ ಮಾಡೋದಿಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ, ಎಲ್ಲಿ ಹೋಗಿ ಯಾರಿಗೆ ಹೆಂಗೆ ಹೊಡಿತಾನೋ ಅದೆಲ್ಲ ಸೀತೆ ಇಲ್ಲೆಲ್ಲೋ ಒಂದು ಕಡೆ ಇರ್ತಾಳೆ. ಸೊ ಅದರಿಂದ ಅವಳು ಯೋಚನೆ ಮಾಡಬಾರ್ದು,
ಅವಳ ಮನಸ್ಸಿಗೆ ಏನು ಗಾಬರಿ ಆಗಬಾರ್ದು. ಸೊ ಅದರಿಂದ ನೀನು ಶಾಂತವಾಗಿರಬೇಕು. ಅದಕ್ಕೆ ನೀನು ಶಾಂತವಾಗಿರಬೇಕು, ನಾನು ಹಣ್ಣು ತಿಂತಾ ಇದ್ದೀನಿ, ಈ ರೀತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಅವಳ ಜೊತೆ ಮಾತಾಡ್ತಾನೆ. ಆಗ ಅವಳು ಅಂತಾಳೆ, ಹೋಗಪ್ಪ ನೀನು ಹೋಗು, ಹಣ್ಣು ತಿನ್ನು, ಆದರೆ ಒಬ್ಬನೇ ಹೋಗಬೇಡ, ಹೋಗ್ಬೇಕಾದ್ರೆ ಪ್ರಭು ಶ್ರೀರಾಮನನ್ನು ನಿನ್ನ ಹೃದಯದಲ್ಲಿ ಧರಿಸು ಅಂತಂದರೆ ಶಿ ಆಲ್ಸೋ ನೋಸ್ ದ್ಯಾಟ್ he is going to fight with the Rakshasas. While fighting, Prabhu Rama will be with you. See, what a wonderful message. See, ಬಹಳ ಸೂಕ್ಷ್ಮವಾಗಿ ಇದೆಲ್ಲ, ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಸಿ ಇನ್ ತುಳಸಿ ರಾಮಾಯಣ. ಸೋ ವಂಡರ್ಫುಲ್. ಸೊ ಯಾಕೆ ಈ ರೀತಿ ಹನುಮಂತ ಅವಳು ಪರ್ಮಿಷನ್ ಕೇಳ್ತಾನೆ? ಅವಳು ಕೂಡ ಪ್ರಭು ಶ್ರೀರಾಮನನ್ನು ನೀನು ಹೃದಯದಲ್ಲಿ ಧರಿಸು. ಇದೆಲ್ಲ ಎಷ್ಟು ಅರ್ಥಗರ್ಭಿತ, ಆ್ಯಂಡ್ ಎವ್ರಿಥಿಂಗ್ ಈಸ್ ಎಸೆನ್ಷಿಯಲ್. ಸೊ ಇಂತಹದ್ದನ್ನೆಲ್ಲ ನಾವಿಲ್ಲಿ ತುಳಸಿ ರಾಮಾಯಣದಲ್ಲಿ ಗಮನಿಸಬಹುದು. ಸೊ ಅದರಂತೆ ಇಲ್ಲಿ ರಾವಣನನ್ನು ಅವನಿಲ್ಲಿ ಪ್ರಭು ಅಂತ ಕರೆದಿದ್ದಾನೆ. ಸೊ ಅದು ಕೂಡ ಹನುಮಂತನಲ್ಲಿ ಎಷ್ಟು ಸರಳತೆ ಇತ್ತು. ಯಾಕೆ ಅಂತಂದರೆ ಅವನಿಗೆ ಹಸಿವೆ ಆಗಿದೆ ಅಂತಂದಾಗ ಅವನು ತಿನ್ನಬೇಕಾಗಿರೋದು ಹಣ್ಣುಗಳು, ಇಟ್ ಬಿಲಾಂಗ್ಸ್ ಟು ರಾವಣ. ಸೊ ಆ್ಯಕ್ಚುಲಿ ರಾವಣ ಈಸ್ ದಿ ಯಜಮಾನ ಫಾರ್ ಆಲ್ ದಿಸ್ ವೃಕ್ಷಾಸ್. ಹಣ್ಣಿನ ಎಲ್ಲ ಮರಗಳಿಗೂ ರಾವಣ ಈಸ್ ದಿ ಒಡೆಯ. ಬಟ್ ಹಸಿವೆ ಆಗಿದೆ, ರಾವಣನ ಪರ್ಮಿಷನ್ ಕೇಳಿಲ್ಲ ಅವನು. ಸೊ ಹಸಿವೆಗಾಗಿ ಅವನಿಗೆ ಹಣ್ಣು ತಿಂತಾ ಇದ್ದಾನಲ್ಲ, ಆ ಹಣ್ಣುಗಳೆಲ್ಲ ಒಂದರ್ಥದಲ್ಲಿ ರಾವಣನದು. ಸೊ ರಾವಣನಿಂದ ಇವನಿಗೆ ಹಣ್ಣು ಸಿಗೋ ಹಾಗೆ ಆಗಿದೆ. ಸೊ ಅದರಿಂದ ಪ್ರಭು ಅಂತ ಕರೆದು, ಹಣ್ಣು ತಿಂದಿದ್ದೀನಪ್ಪ, ನಿನ್ನ ಮರದ ಹಣ್ಣುಗಳನ್ನು ನಾನು ತಿಂದಿದ್ದೀನಿ. ಸೊ ಅದಕ್ಕಾಗಿ ಒಂದು ರೀತಿಯ ಅವನನ್ನು ಪ್ರಭು ಅಂತ ಕರೆದು ಅವನನ್ನು ಗೌರವ ಕೊಟ್ಟಿರೋದು. ಯಾಕೆಂತಂದರೆ ಅವನ ಜಾಗದಲ್ಲಿ ನಿಂತು ಅವನಿಗೆ ಸೇರಿದ ವೃಕ್ಷದ ಹಣ್ಣುಗಳನ್ನು ಹನುಮಂತ ತಿಂದಿದ್ದಾನೆ. ಸೊ ಇನ್ ಎ ವೇ ರಾವಣ ಈಸ್ ಪ್ರಭು. ಸೊ ಹೀಗಾಗಿ ಹೇ ಪ್ರಭು, ರಾವಣನನ್ನು ಫಸ್ಟ್ ಟೈಮ್ ಹನುಮಂತ, ಆ್ಯಂಡ್ ಓನ್ಲಿ ದಿಸ್ ಟೈಮ್, ನೆವರ್ ಅಗೈನ್. ಸೊ ರಾವಣನನ್ನು ಪ್ರಭು, ಹೇ ರಾವಣ ಪ್ರಭು, ರಾಕ್ಷಸ ರಾಜ, ಲಿಸನ್ ಟು ಮೀ. ಐ ವಾಸ್ ವೆರಿ ವೆರಿ ಹಂಗ್ರಿ. ನನಗೆ ತುಂಬ ಹಸಿವೆ ಆಗಿತ್ತಪ್ಪ. ಲಂಕೆಗೆ ಇಲ್ಲಿಗೆ ಬಂದಮೇಲೆ ತುಂಬ ಹಸಿವೆ ಆಗಿತ್ತು, ಹಸಿವೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ಅಶೋಕವನದಲ್ಲಿ ಯಾವ ಮರ ನೋಡಿದ್ರೂ ಅಲ್ಲಿ ಎಷ್ಟೊಂದು ಹಣ್ಣುಗಳಿತ್ತು. ಸೊ ಮೇಲಾಗಿ ನಾನೊಬ್ಬ ಕೋತಿ, ಕಪಿ ನಾನು. ಅಶೋಕವನದಲ್ಲಿ ಸಾಕಷ್ಟು ಹಣ್ಣುಗಳಿದ್ದನ್ನು ನಾನು ನೋಡಿದೆ. ಹಣ್ಣುಗಳನ್ನು ನೋಡಿದಾಗ ಎರಡು ರೀತಿಯ ಭಾವನೆಗಳು, ಒಂದು ಆಸೆ ಜಾಸ್ತಿ ಆಯಿತು, ಇನ್ನೊಂದು ಹಸಿವೆ ಕೂಡ ಜಾಸ್ತಿ ಆಯಿತು. ಸೊ ಹೀಗೆ ಎರಡು ರೀತಿ ಹಣ್ಣುಗಳನ್ನು ನೋಡಿದ ಕೂಡಲೇ ಹಣ್ಣಿನ ಮೇಲೆ ಆಸೆ ಕೂಡ ಜಾಸ್ತಿ ಆಯಿತು, ಅದೇ ರೀತಿ ನನಗೆ ಹಸಿವೆ ಕೂಡ ಜಾಸ್ತಿ ಆಯಿತು. ಸೊ ಹಣ್ಣುಗಳನ್ನು ನಾನು ತಿಂದೆ. ಮತ್ತು ಇಲ್ಲಿ ನೀನು ನನ್ನನ್ನು ಪ್ರಶ್ನೆ ಮಾಡಿದೆಯಲ್ಲ, ಯಾಕೆ ರಾಕ್ಷಸನ ಕೊಂದಿದೆಯಾ ಅಂತ. ನೀನು ಕೇಳಿದ ತಕ್ಷಣ ನಾನು ನಿನ್ನನ್ನು ಪ್ರಭು ಅಂತ ಕರೆದ್ನಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಫಿಯರ್. He is making it very clear. It is not because of fear I am calling you Prabhu. It is because ನಾನು ನಿನ್ನ ತೋಟದ ಹಣ್ಣುಗಳನ್ನು ತಿಂದಿದ್ದೀನಿ. ಸೊ ಆ ಎಲ್ಲ ಮರಗಳಿಗೂ ನೀನು ಓನರ್, ಹೀಗಾಗಿ ನಾನು ನಿನ್ನನ್ನು ಪ್ರಭು ಅಂತ ಕರೆದಿದ್ದೀನಿ. ಇದು ಒಂದು ರೀತಿಯಲ್ಲಿ. ಅದೇ ರೀತಿ ರಾವಣನನ್ನು ಕೆಣಕಬೇಕು. ಸೊ ಇಲ್ಲಿಯವರೆಗೆ ಹನುಮಂತ ಮಾಡಿರುವಂತಹದ್ದೆಲ್ಲ ಟು ಡಿಸ್ಟರ್ಬ್ ದಿ ಮೈಂಡ್ ಆಫ್ ರಾವಣ. ಅಶೋಕವನವನ್ನು ಧ್ವಂಸ ಮಾಡಿದ್ದಾಗಲಿ, ಅದನ್ನು ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ್ದಾಗಲಿ, ರಾವಣನ ಮಗ ಅಕ್ಷಕುಮಾರನನ್ನು ಕೂಡ ಯುದ್ಧದಲ್ಲಿ ಕೊಂದು ಹಾಕಿದ್ದು, ಮತ್ತು ಬಂಧಿಸುವ ಮುಂಚೆ ರಾವಣ ಒಂದ್ಸಗೆ ದೊಡ್ಡ ಸೈನ್ಯವನ್ನು ಕಳಿಸಿರ್ತಾನೆ. ಅಷ್ಟು ದೊಡ್ಡ ಸೈನ್ಯದ ಮೇಲೆ ಅವನು ದೊಡ್ಡದಾಗಿ ಬೆಳೆದು ಹನುಮಂತ ಅವರೆಲ್ಲರನ್ನು ಕೂಡ ಅವ್ರ ಮೇಲೆ ಬೀಳುವಾಗ ಬಹಳ ರಭಸವಾಗಿ ಅವ್ರ ಮೇಲೆ ಬಿದ್ದು
ಅವರೆಲ್ಲರನ್ನೂ ಕೊಂದು ಹಾಕ್ತಾನೆ. ಸೊ ಅಂತಹ ಹನುಮಂತ ಪ್ರಭು ಅಂತ ಕರೆದಿದ್ದಾನೆ ಅಂತಂದರೆ ಡೋಂಟ್ ಥಿಂಕ್ ನನಗೆ ಹೆದರಿಕೆ ಇದೆ ಅಂತಲ್ಲ. ಒಂದು, ನಾನು ನಿನಗೆ ಸೇರಿದ ಅರಣ್ಯದ ನಿನ್ನ ತೋಟದ ಹಣ್ಣುಗಳನ್ನು ತಿಂದೆ. ಆ್ಯಕ್ಚುಲಿ ನೀನು ಓನರು, ಹಾಗಾಗಿ ನಿನ್ನನ್ನು ಪ್ರಭು ಅಂತ ಕರೆದಿರೋದಷ್ಟೇ. ಯಾಕೆಂದರೆ ಹಣ್ಣು ತಿಂದೆ ಅಲ್ವಾ, ಹಾಗಾಗಿ ನಾನು ನಿನ್ನನ್ನು ಪ್ರಭು ಅಂತ ಕರೆದಿದ್ದೀನಿ. ನೀನು ಎಲ್ಲಿ ಏನೋ ಪ್ರಶ್ನೆ ಮಾಡಿದ್ಯಲ್ಲ, ಸೊ ಇಟ್ ಈಸ್ ನಾಟ್ ಔಟ್ ಆಫ್ ಫಿಯರ್, ಹೆದರಿಕೆಯಿಂದ ಅಲ್ಲ. ಇದು ಒಂದು. ಎರಡನೇದು, ರಾವಣನನ್ನು ಕೆಣಕಬೇಕು, ಅಣಗಿಸ್ಬೇಕು, ಅವಮಾನ ಆಗಬೇಕು, ಅವನಿಗೆ ಡಿಸ್ಟರ್ಬ್ ಆಗಬೇಕು. ಸೊ ಹಾಗೆ ಅದರಿಂದ ಈಗ ಮತ್ತೆ ಹೇಳ್ತಾನೆ, ನನ್ನದು ಕಪಿ ಸ್ವಭಾವ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲೂ ಕೂಡ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಅಂತ ರಾವಣ ಹೆಂಗೆ ಕೇಳಿದಾನೆ, ಆ ರೀತಿಯಲ್ಲಿ ಹನುಮಂತ ಕೂಡ ಕೇಳ್ತದೆ. ನಾನು ನೋಡಿದ್ರೆ ಗೊತ್ತಾಗಲ್ವಾ ನಾನು ಕಪಿ ಅಂತ? ಕಪಿನ ಮೇಲೆ ನನಗೆ ನಂದೇ ಆದ ಒಂಥರ ಚಂಚಲ ಸ್ವಭಾವ ಇರುತ್ತೆ, ಅದು ಕೂಡ ಗೊತ್ತಿದೆ ತಾನೆ ನಿನಗೆ. ನನ್ನದು ಕಪಿ ಸ್ವಭಾವ. ವಾನರರ ಬುದ್ಧಿ ಸುಮ್ಮನೆ ಇರೋದಿಲ್ಲಪ್ಪ, ಒಂಥರ ಸದಾ ಚೇಷ್ಟೆ ಮಾಡಬೇಕು, ಏನೋ ಒಂದು ಮಾಡ್ತಾನೆ ಇರಬೇಕು. ಅದಕ್ಕೆ ಕಪಿ ಚೇಷ್ಟೆ ಅಂತಾನೆ ಹೇಳ್ತಾರೆ. ಕಪಿಗಳು ಸುಮ್ಮನೆ ಒಂದು ಕಡೆ ಇರೋದಿಲ್ಲ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಒಂದೇ ಮರವನ್ನು ಅವುಗಳು ಏರೋದಿಲ್ಲ. ಅದೆಲ್ಲ ನಿನಗೆ ಗೊತ್ತಿದೆ ತಾನೆ. ಸೊ ನಾನು ಕೂಡ ಐ ಆಮ್ ಆಲ್ಸೋ ಎ ಕಪಿ. ನಾನು ವನದಲ್ಲಿ ಮರಗಳನ್ನು ನೋಡಿದೆ, ನನಗೆ ಬಹಳ ಖುಷಿ ಆಯಿತು. ಕಪಿಗೂ ಮರಕ್ಕೂ ಬಹಳ ಸಂಬಂಧ ಇದೆಯಪ್ಪ. ಮರ ನೋಡಿದ ತಕ್ಷಣ ಕಪಿ ಸುಮ್ಮನೆ ನೆಲದಲ್ಲಿ ಇರುತ್ತೆ, ಅದು ಭೂಮಿ ಮೇಲೆ ಎಲ್ಲಿರುತ್ತೆ, ಅದು ಮರ ಏರುತ್ತೆ. ನಾನು ಕೂಡ ಅದೇ ಮಾಡಿದೆ. ಅಶೋಕವನಕ್ಕೆ ಬಂದಾಗ ಅಶೋಕವನದಲ್ಲಿ ಎಷ್ಟೊಂದು ಮರಗಳಿತ್ತು, ತುಂಬ ಸಂತೋಷ ಆಗೋಯಿತು ನನಗೆ. ನನ್ನ ಸಂತೋಷ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಷ್ಟು ಸಂತೋಷ ಆದಾಗ ನಾನು ಹೇಗೆ ಭೂಮಿ ಮೇಲೆ ಇರಲಿ, ಮರ ಏರೋದಕ್ಕೆ ಶುರು ಮಾಡಿದೆ. ಈ ಮರದಿಂದ ಆ ಮರ, ಆ ಮರದಿಂದ ಈ ಮರಕ್ಕೆ ಹಾರಕ್ಕೆ ಶುರು ಮಾಡಿದೆ. ಇದು ನನ್ನ ಸ್ವಭಾವ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರೋದು, ಇದೆಲ್ಲ ನನ್ನ ಸ್ವಭಾವ. ಮತ್ತು ಹಣ್ಣುಗಳನ್ನ ನೋಡಿದ್ಮೇಲೆ ನಾನು ಸುಮ್ಮನೆ ಆಗಲಿಲ್ಲ, ಹಸಿವೆ ಆಗಿತ್ತು, ತಿಂದೆ. ನಾನು ಒಂದು ಹಣ್ಣು ತಿಂದೆ, ಅದು ಸ್ವಲ್ಪ ಏನೋ ಹುಳಿ ಇತ್ತು, ಅದನ್ನು ಎಸ್ದೆ, ಇನ್ನೊಂದು ಕಿತ್ಕೊಂಡೆ. ಹಾಗೆ ಧ್ವಂಸ ಮಾಡಿದೆ ನಾನು. ನನ್ನ ಸ್ವಭಾವನೇ ಆ ಥರ, ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಸೊ ಇದು ಎಲ್ರಿಗೂ ಗೊತ್ತಿರೋಂತಹ ವಿಚಾರ. ಹೇ ರಾಕ್ಷಸರ ರಾಜ, ನಾನು ಕೋತಿ. ಸೊ ವನದಲ್ಲಿ ನಾನು ಈ ಥರ ಚೇಷ್ಟೆ ಮಾಡ್ತಾ ಇದ್ದದ್ದನ್ನು ನಿನ್ನ ಸೈನಿಕರು ನೋಡ್ತಾರೆ. ನೋಡಿದಾಗ ಅವರು ಶಾಂತವಾಗಿ ಬಂದು ಮಾತುಕತೆ ಆಡಲಿಲ್ಲ. ನನ್ನನ್ನು ಹೊಡೆದು ಬಡಿದು ಸಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು. ಅವರು ಹೊಡೆಯೋದಕ್ಕೆ ಬಂದಾಗ ನಾನು ಸುಮ್ಮನೆ ಇರಲ್ಲ. ನಾನು ಯಾಕೆ ಸುಮ್ಮನೆ ಇರಲಿ? ನಾನು ಯಾಕೆ ಅವರಿಂದ ಏಟು ತಿನ್ನಬೇಕು? ಸೊ ನನ್ನನ್ನು ನಾನು ರಕ್ಷಿಸ್ಕೋಬೇಕಾಯಿತು. ಸೊ ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅಂತಂದರೆ ನಾನು ಅವ್ರುಗಳನ್ನ ಸಾಯಿಸಲೇಬೇಕು, ಇಲ್ಲ ಅವ್ರು ನನ್ನ ಸಾಯಿಸ್ತಾರೆ. ಸೊ ಹಾಗಾಗಿ ನಾನು ಅವರೆಲ್ಲರನ್ನ ಹುಡುಕಿ ನಾನು ಕೊಂದು ಹಾಕಿದೆ. ಬಿಕಾಸ್ ದೇ ಆರ್ ನಾಟ್ ಗುಡ್. ನಿನ್ನ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ದೇ ಆರ್ ನಾಟ್ ಗುಡ್. ನನ್ನನ್ನೇ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಅವರೆಲ್ಲ ಕುಮಾರ್ಗಗಾಮಿಗಳು, ಕೆಟ್ಟ ನಡತೆಯನ್ನು ಉಳ್ಳವರು. ಇದರಲ್ಲಿ ನಂದೇನು ತಪ್ಪಿದೆ? ನನ್ನ ತಪ್ಪು ಕಾಣಿಸ್ತಾ ಇದೆ ನಿನಗೆ? ಸೊ ಹಾಗಾಗಿ ನಾನು ಅವ್ರನ್ನ ಕೊಲ್ಲಬೇಕಾಯಿತು. ನನ್ನ ಕಡೆಯ ರಾಕ್ಷಸ ವೀರನನ್ನು ಯಾಕೆ ನೀನು ಕೊಂದೆ ಅಂತ ಕೇಳಿದ್ದಕ್ಕೆ ನಾನು ಉತ್ತರವನ್ನು ಹೇಳಿದ್ದೀನಿ. ಸೊ ಈವನ್ ಅಕ್ಷಕುಮಾರ ನಿನ್ನ ಮಗ, ಅವನು ಕೂಡ ಹೀ ಈಸ್ ವೆರಿ ಬ್ಯಾಡ್, ಹೀ ಈಸ್ ನಾಟ್ ಗುಡ್. ಅವನು ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ವಿಚಾರಣೆಗೆ ಒಳಪಡಿಸದೆ ನೇರವಾಗಿ ನನ್ನನ್ನು ಕೊಲ್ಲೋದಕ್ಕೆ ಒಂದು ಸೈನ್ಯವನ್ನು ತಗೊಂಡು ಬಂದ. ನಾನು ಸುಮ್ಮನೆ ಇರೋಕ್ಕಾಗಲಿಲ್ಲ. ಸೊ ದಿಸ್ ಈಸ್ ದ ರೀಸನ್ ವೈ ಐ ಕಿಲ್ಡ್ ರಾಕ್ಷಸಾಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.